भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलं भाष्यार्थमातन्वति स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। भारती करुणापात्रं भारती पदभूषणं भारती पदमारूढं भारती तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखर भारतीम् वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। तत्वजिज्ञासು ಸಾಧಕರು, ಭಗವದ್ಭಕ್ತರು, ಮುಮುಕ್ಷ ಸಾಧಕರು ಹಾಗೂ ಸದ್ಗುರು ಭಕ್ತರು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಹಿಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ, ವಾರ ಗುರುವಾರ, ಗುರುಗಳ ವಾರ. 2025ನೇ ಇಸವಿ ಜನವರಿ ಮಾಹೆಯಲ್ಲಿ ಇಂದು 16ನೇ ತಾರೀಖಿನ ಗುರುವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಬರೆದಿರುವ ಅಧ್ಯಾಸ ಭಾಷ್ಯಕ್ಕೆ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬರೆದಿರುವಂಥ ಸುಗಮ ವ್ಯಾಖ್ಯಾನವನ್ನ ಮುಂದುವರಿಸೋಣ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಸ್ಮರಣೆ ಮಾಡುತ್ತಾ, ಅವರ ಅನುಗ್ರಹದಿಂದ ನಾವು ಏನ್ ತಿಳ್ಕೊಂಡಿದ್ದೇವೆಯೋ ಅದನ್ನ ಮುಂದಿನ ಭಾಗದಲ್ಲಿ ನಾವು ಒಂದ್ ಮಾತಾಗಿದ್ದಾರೆ. ವಿಭಾಗಶಃ ಬಹಳ ಮುಖ್ಯವಾದ ಓದಕ್ಕೂ ಇದ್ದು ಬಿಟ್ಟು ಅಧ್ಯಾಸ ಭಾಷ್ಯ ಪೂರ್ವ ಪಕ್ಷ ಯಾವುದು, ಉತ್ತರವಾಗಿ ಗೊತ್ತಾಗಲಿಲ್ಲ. ಇದನ್ನ ವಿಂಗಡ ಮಾಡಿ ಮುಂದೆ ನಾವು
ತಿಳಿಸಿಕೊಡುವಂತಹ ಪ್ರಯತ್ನ ಮಾಡುತ್ತೇವೆ ಏನ್ಬಿಟ್ರು. ಪ್ರತಿಜ್ಞಾ ಭಾಷ್ಯ ವಿಭಾಗ, ಇದಕ್ಕೆ ಹೆಸರು ಪ್ರತಿಜ್ಞಾ ಭಾಷ್ಯಂ. ಎಲ್ಲಿಂದ? ಯುಷ್ಮದಸ್ಮತ್ ಪ್ರತ್ಯಜ ಗೋಚರಯೋ ಪ್ರಾರಂಭ ಮಾಡಿಕೊಂಡು ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಎನ್ನುವ ಭಾಷ್ಯ ಘಟ್ಟಕ್ಕೆ ಹೆಸರು ಪ್ರತಿಜ್ಞಾ ಭಾಷ್ಯಂ. ಅಧ್ಯಾಸವೂ ಇದೆ. ಅಧ್ಯಾಸ ಇವಾಗಿಲ್ಲ, ವಿಚಾರ ಮಾಡಿದ್ರೆ ಮುಂದೆ ವಿಚಾರ ಮಾಡ. ಸದ್ಯಕ್ಕೆ ಅಧ್ಯಾಸ ಎನ್ನುವಂತಹ ದೋಷ ಉಂಟು ಎನ್ನುವುದನ್ನ ತಿಳಿಸಿದ್ದಾರೆ. ಇದಕ್ಕೆ ಹೆಸರಾಯಿತು ಪ್ರತಿಜ್ಞಾ ಭಾಷ್ಯಂ. ಆ ಪ್ರತಿಜ್ಞಾ ಭಾಷ್ಯದಲ್ಲಿ ವಿಭಾಗವನ್ನ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಣ. ತತ್ರ ಅಲ್ಲಿ ತಥಾಪಿ ಇತ್ಯಾರಭ್ಯ ನೈಸರ್ಗಿಕೋಯಂ ಲೋಕ ವ್ಯವಹಾರ ಇತ್ಯೇತದಂತಂ ಭಾಷ್ಯಂ ತಾವತ್ ಆತ್ಮಾನಾತ್ಮನೋ ಇತರೇತರಾಧ್ಯಾಸಃ ಸ್ವಭಾವತ ಏವ ಲೋಕೆ ಪ್ರವರ್ತಮಾನೋ ದೃಶ್ಯತೆ ಇತಿ ಪ್ರತಿಜಾನೀತೆ ಭಗವಾನ್ ಭಾಷ್ಯಕಾರ ಶಂಕರ. ಗುರುಗಳ ವಾಕ್ಯ ಜೇನುತುಪ್ಪ. ಓದ್ತಾ ಓದ್ತಾ ಓದ್ತಾನೆ ನಾಲಿಗೆಯಲ್ಲಿ ನೀರು ಕಳೆಯುತ್ತೆ. ಲೋಕ ವ್ಯವಹಾರ ಎನ್ನುವವರೆಗಿನ ಭಾಷ್ಯವಾಕ್ಯವು ಭಾಷ್ಯಂ ತಾವತ್ ಮೊಟ್ಟ ಮೊದಲಿಗೆ ಅದು ತಗೊಂಡಿದ್ದಾರೆ. ಆತ್ಮಾನಾತ್ಮನೋ ಇತರೇತರಾಧ್ಯಾಸ, ಆತ್ಮನಿಗೆ ಅನಾತ್ಮದ ಧರ್ಮ, ಅನಾತ್ಮಗಳಿಗೆ ಆತ್ಮನ ಧರ್ಮ, ಆತ್ಮಾನಾತ್ಮನುಗಳಿಗೆ ಇತರೇತರಾಧ್ಯಾಸ, ಆತ್ಮನನ್ನ ಅನಾತ್ಮವೆಂತಲೂ ಅನಾತ್ಮವನ್ನ ಆತ್ಮನಿಂತಲೂ ಆತ್ಮನ ಧರ್ಮಗಳನ್ನ ಅನಾತ್ಮಗಳಿಗೂ ಅನಾತ್ಮ ಧರ್ಮಗಳನ್ನ ಆತ್ಮನಿಗೂ ಕೂಡ ಅಧ್ಯಾಸ ಮಾಡಿಕೊಂಡು, ಇದು ಬಹಳ ಮುಖ್ಯವಾದ ವಿಚಾರ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಒಂದು ಮಾತನ್ನ ಒಂದು ಸಲ ಪಾಠ ಮಾಡಿದ್ದಾರೆ. ನೋಡಪ್ಪ ಮಗು, ಶಾಂಕರ ಸಿದ್ಧಾಂತದ ಪ್ರಕಾರ ಅಧ್ಯಾಸ ಎನ್ನುವ ಮಾತಿಗೆ ಇತರೇತರಾಧ್ಯಾಸ ಅಂತ ಅರ್ಥ, ಅನ್ಯೋನ್ಯಾಧ್ಯಾಸ ಅಂತ ಅರ್ಥ. ಆದರೆ ಸಾಂಖ್ಯರೇ ಮುಂತಾದವರು ಕೂಡ ಅಧ್ಯಾಸ ಅಂತ ಹೇಳ್ತಾರೆ, ಅವಿದ್ಯಾ ಅಂತ ಹೇಳ್ತಾರೆ. ಅವರ ಪ್ರಕಾರ ಏಕಮುಖಾಧ್ಯಾಸ ಅಂದ್ರೇನು? ಅನಾತ್ಮವಾಗಿರುವ ಪ್ರಕೃತಿಯನ್ನ ನಾನೆಂದು ತಿಳಿದುಕೊಳ್ಳುವುದಷ್ಟನ್ನೇ ಅಧ್ಯಾಸ ಅಂತಾರೆ. ಅಜ್ಞಾನ ಅಂತಾರೆ ಸಾಂಖ್ಯರು. ಅವರೇನ್ ಹೇಳುವುದಿಲ್ಲ, ಆತ್ಮನನ್ನ ಪ್ರಕೃತಿ ಎಂದು ತಿಳಿದುಕೊಳ್ಳುವುದು ಅಂತ ಹೇಳುವುದಿಲ್ಲ. ವೇದಾಂತಿಗಳು ಮಾತ್ರ ಆತ್ಮನನ್ನ ಅನಾತ್ಮವೆಂತಲೂ ಅನಾತ್ಮವನ್ನ ಆತ್ಮನಿಂತಲೂ ಪರಸ್ಪರ ಮ್ಯೂಚುಯಲ್ ಸೂಪರ್ ಇಂಪೋಸಿಷನ್ ಮಾಡಿಕೊಂಡಿರುವುದನ್ನ ಅಧ್ಯಾಯ ಎಂದು ಕರೆದಿದ್ದಾರೆ. ಜ್ಞಾಪಕ ಇಟ್ಕೊಂಡು ಬಹಳ ಸಹ ಹೇಳ್ತಾ ಇದ್ರು. ಆತ್ಮಾನಾತ್ಮನೋ ಆತ್ಮಾಚ ಅನಾತ್ಮಾಚ ಆತ್ಮಾನಾತ್ಮಾನವು ತಯೋಹಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸ. ಆತ್ಮನ ಮೇಲೆ ಅನಾತ್ಮದ ಅಧ್ಯಾಸ, ಅನಾತ್ಮನ ಮೇಲೆ ಆತ್ಮದ ಅಧ್ಯಾಸ. ಇದು ಸ್ವಭಾವತ ಏವ ಲೋಕೆ ಪ್ರವರ್ತಮಾನೋ ದೃಶ್ಯತೆ. ಇದಕ್ಕೆ ಯುಕ್ತಿ ಬೇಡ, ಆರ್ಗ್ಯುಮೆಂಟೇಶನ್ ಬೇಡ, ಶ್ರುತಿ ಪ್ರಾಮಾಣ್ಯ ಬೇಡ, ಯಾರ ಮಾತು ಬೇಡ. ಸಕ್ಕರೆ ಸಿಹಿಯಾಗಿದೆ, ಇದಕ್ಕೆ ಯಾರ ಮಾತು ಬೇಕು? ಸೋಸೇಸ್ ಸ್ವಾಮಿ ವಿವೇಕಾನಂದ ಅಂತ ಹೇಳ್ಬೇಕೆ? ಏವಮಃ ಭಗವಾನ್ ವೇದವ್ಯಾಸ ಅಂತ ಹೇಳ್ಬೇಕೆ? ಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಅಧ್ಯಾಸವು ಸ್ವಭಾವತ ಏವ ನ್ಯಾಚುರಲ್ ಆಗಿದೆ. ಸ್ವಭಾವತ ಏವ ಪ್ರವರ್ತಮಾನೋ ದೃಷ್ಟಿ ನಡೀತಾ ಇದೆ. ಅನಾದಿ ಕಾಲದಿಂದ 21ನೇ ಶತಮಾನದವರೆಗೂ ಕೂಡ ಅಧ್ಯಾಸದ ವ್ಯವಹಾರ ನಡೀತಾ ಇದೆ. ಯಾರಿಗೂ ಗೊತ್ತಾಗಿಲ್ಲ. ನೋಡಿ ಆಶ್ಚರ್ಯ, ಪ್ರತಿಯೊಬ್ಬರಿಗೂ ಅಧ್ಯಾಸ ಇದೆ. ಅಧ್ಯಾಸದಿಂದಲೇ ಎಲ್ಲಾ ವ್ಯವಹಾರಗಳು ನಡೀತಾ ಇದೆ. ಆದರೆ ನೋಬಡಿ ನೋಸ್, ಯಾರಿಗೂ ಗೊತ್ತಿಲ್ಲ. ಅದನ್ನ ಪತ್ತೆ ಮಾಡಿ ಡಯೋಗ್ನೋಸ್ ಮಾಡಿ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಅಧ್ಯಾಸದಿಂದಲೇ ಎಲ್ಲ ತಾಪತ್ರಯ
ಅಧ್ಯಾಸದಿಂದಲೇ ಸಕಲ ದುಃಖಗಳು ತೋರ್ತಾ ಇವೆ. ಅಧ್ಯಾಸದಿಂದಲೇ ಜನ್ಮಾಂತರ ಪ್ರಾಪ್ತಿ ಆಗ್ತದೆ. ಅಧ್ಯಾಸ ಕಳ್ಕೊಂಡ್ಬಿಟ್ರೆ ಬಾ ಸಂಸಾರವಿಲ್ಲ, ದ್ವೈತ ಜ್ಞಾನವಿಲ್ಲ, ದುಃಖವಿಲ್ಲ, ಜನ್ಮಾಂತರವೂ ಇಲ್ಲ. ಸಾಧ್ಯವೇ? ಸಾಧ್ಯ. ಹೇಗೆ? ನಾವು ತೋರಿಸ್ಕೊಡ್ತೀವಿ. ಇದು ಶಂಕರರಿಗಿಂತ ಹಿಂದೆ ಯಾರೂ ಹೇಳಲಿಲ್ಲ. ಶಂಕರರ ಕಾಲದಲ್ಲಿದ್ದ ವೇದಾಂತಿಗಳು ಹೇಳಲಿಲ್ಲ. ಶಂಕರಾಚಾರ್ಯ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಏನಂತ? ಇತ್ಯೇತದಂತಂ ಭಾಷ್ಯಂ ತಾವತ್, ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ನೈಸರ್ಗಿಕೋ ಅಯಂ ಲೋಕ ವ್ಯವಹಾರ ಎನ್ನುವವರೆಗಿರುವ ಭಾಷ್ಯವೂ ಅಂಡನೆ ಮಾಡ್ಕೊಂಬಿಡಿ. ಆತ್ಮಾನಾತ್ಮನೋ, ಆತ್ಮ ಮತ್ತು ಅನಾತ್ಮ, ಆತ್ಮನಲ್ಲಿ ಅನಾತ್ಮ ಧರ್ಮ, ಅನಾತ್ಮದಲ್ಲಿ ಆತ್ಮ ಎರಡನ್ನೂ ಕೂಡ ಇತರೇತರಾಧ್ಯಾಸ ಮಾಡಿಕೊಂಡು ಇದು ಸ್ವಭಾವತ ಏವ ಲೋಕೆ ಪ್ರವರ್ತಮಾನೋ ದೃಶ್ಯತೆ, ಸ್ವಾಭಾವಿಕವಾಗಿ ಸಹಜವಾಗಿ ತೋರ್ತಾ ಇದೆ. ಅವರು ಮಹಾರಾಜನಾಗಿರ್ಬಹುದು, ದೊಡ್ಡ ಸನ್ಯಾಸಿಯಾಗಿರ್ಬಹುದು, ಒಳ್ಳೆ ವಿದ್ಯಾವಂತ ಯಾರಾದ್ರೆ ಎಲ್ಲರಿಗೂ ಕೂಡ ಅಧ್ಯಾಸವು ಸಮಾನವಾಗಿ ತೋರ್ತಾ ಇದೆ ಎನ್ನುವುದನ್ನ ಪ್ರತಿಜಾನೀತೆ ಭಗವಾನ್ ಶಂಕರ ಪ್ರತಿಜ್ಞಾನ್ ಕರೋತಿ. ಇದು ಪ್ರಾಪೋಸಿಷನ್ ಮೊಟ್ಟ ಮೊದಲನೇವಾಗಿ. ಅಧ್ಯಾಸವು ಸಾರ್ವತ್ರಿಕವಾದ ರೋಗ. ಅಧ್ಯಾಸವು ಸಕಲ ಮಾನವರಲ್ಲಿಯೂ ಕೂಡ ವಿಜೃಂಭಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯುಷ್ಮದಸ್ಮತ್ ಪ್ರತ್ಯಜ ಗೋಚರಯೋ ಇತ್ಯಾರಭ್ಯ ಮಿಥ್ಯೇತಿ ಭವಿತುಂ ಯುಕ್ತಂ ಇತ್ಯಂತಂ ತು ಮುಕ್ತಾಧ್ಯಾಸಃ ಯುಕ್ತ್ಯ ನಿರೂಪ್ಯಮಾನಃ ನೋಪಪದ್ಯತೆ ಇತಿ ಶಂಕಾ ಸಮುತ್ಥಾಪನಾರ್ಥಮಿತಿ ವಿವೇಕಃ. ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಎಂದು ಪ್ರಾರಂಭ ಮಾಡಿಕೊಂಡು ಮಿಥ್ಯೇತ ಭವಿತಂ ಯುಕ್ತಂ ಎನ್ನುವ ಭಾಗವುಂಟಲ್ಲ, ಇದು ಪೂರ್ವ ಪಕ್ಷಿ ಅಭಿಪ್ರಾಯ ರೂಪವಾಗಿರುವಂತ ಶಂಕಾ ಗ್ರಂಥ. ಏನ್ ಹಾಗಂದ್ರೆ ಅವನು ಹೇಳ್ತಾ ಇದ್ದಾನೆ, ಅಧ್ಯಾಸ ನೋಪಪದ್ಯತೆ, ಅಧ್ಯಾಸವು ಹೊಂದುತ್ತಿಲ್ಲ. ಯುಕ್ತಿಯ ನಿರೂಪ್ಯಮಾನ, ಯುಕ್ತಿಯಿಂದ ವಿಚಾರ ಮಾಡುತ್ತಾ ಹೋದರೆ ಇದು ಸಾಧ್ಯವಾಗಿಲ್ಲ. ಅಧ್ಯಾಸವು ಇಲ್ಲವೇ ಇಲ್ಲ. ಅಧ್ಯಾಸ ಎನ್ನುವಂತಹದ್ದು ಇಂಪಾಸಿಬಲ್ ಎಂದು ಪೂರ್ವ ಪಕ್ಷಿ ಹೇಳುತ್ತಿದ್ದಾನೆ ಅನ್ನುವ ದೃಷ್ಟಿಯಿಂದ ಶಂಕಾ ಸಮುತ್ಥಾಪನಾರ್ಥಂ, ಶಂಕೆಯನ್ನ ಎಬ್ಬಿಸುವುದಕ್ಕಾಗಿ ಹೇಳುತ್ತಿರುವಂತಹ ವಾಕ್ಯ ಎಂದು ವಿವೇಕವನ್ನ ಮಾಡಿಕೊಳ್ಳಬೇಕು. ಅಧ್ಯಾಸಕ್ಕೆ ಯಾವ ತರ್ಕವೂ ಬೇಡ. ಅಧ್ಯಾಸ ಇದ್ದು ಬಿಟ್ಟಿದೆ. ಮುಂದೆ ಬರೀತಾರೆ ಗುರು, ತುಂಬಾ ಚೆನ್ನಾಗಿದೆ. ಮುಮುಕ್ಷ ಸಾಧಕರಿಗೆ ಆತ್ಮಜ್ಞಾನದ ರಾಜಮಾರ್ಗವನ್ನ ತೋರಿಸುವಂತಹ ಗ್ರಂಥ ಸುಗಮ ವ್ಯಾಖ್ಯಾನ. ಯಾಕಪ್ಪ ಅಧ್ಯಾಸವಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ಆತ್ಮ ಅನಾತ್ಮ, ಆತ್ಮನ ಸ್ವರೂಪಕ್ಕೋ ಅನಾತ್ಮಗಳ ಸ್ವರೂಪಕ್ಕೋ ಅಜಗಜಾಂತರ. ಆತ್ಮನು ಸಚ್ಚಿದಾನಂದ ಸ್ವರೂಪ, ಅನಾತ್ಮವು ಅಚಿತೆ ದುಃಖ ಮತ್ತು ಬದ್ಧ ಸ್ವರೂಪ. ಆತ್ಮನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಈ ಕಚದ ಶರೀರಾದಿಗಳು ಹುಟ್ಟಿವೆ, ಮಾಂಸ, ರಕ್ತ, ಮೂಳೆ, ಜೀವು. ಈ ಇಂಥ ಶರೀರವನ್ನ ನಾನು ಎಂದು ಯಾರಾದ್ರೂ ಮಾಡಿಕೊಳ್ಳುತ್ತಾರ? ಸಾಧ್ಯವೇ ಇಲ್ಲ ಅಂತ ಪೂರ್ವ ಪಕ್ಷ. ಬಿದ್ದಿರುವುದು ಕಪ್ಪೆ ಚಿಪ್ಪು, ಅದನ್ನು ಯಾರು ಬೆಳ್ಳಿ ಅಂತ ಮಾಡ್ಕೋತಾರ? 1 kg ಬೆಳ್ಳಿಗೆ 1 ಲಕ್ಷ, 1 ಟನ್ ಕಪ್ಪೆ ಚಿಪ್ಗೆ 50 ರೂಪಾಯಿ. ಎಲ್ಲಿಂದ ಎಲ್ಲಿ ಸಂಬಂಧ? ಸರಿ, ಆದ್ರೆ ಮಾಡ್ಕೋತಾ ಇದ್ದಾರೆ. ಹಗ್ಗವನ್ನು ಹಾವಂತ ಯಾರಾದ್ರೂ ತಿಳಿದುಕೊಳ್ಳಲು ಸಾಧ್ಯವ? ಯಾವ ಅವಿವೇಕಿಯೂ ಕೂಡ, ಯಾವ ದಡ್ಡನೂ ಕೂಡ ಅಚೇತನವಾಗಿ ಬಿದ್ದಿರುವಂತ ಹಗ್ಗದ ತುಂಡನ್ನ ಹಾವು ಎಂದು ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ಕರೆಕ್ಟ್. ಆದರೆ ಅಸಾಧ್ಯವಾದದ್ದು ಸಾಧ್ಯವಾಗಿದೆ. ವಾಟ್ ಈಸ್
totally impossible has become possible because of ಅಜ್ಞಾನ. ಇನ್ ತೋರಿಸ್ತಾ ಇದ್ದಾನೆ. ಇದು ಅದ್ಭುತ ಸ್ವಾಮಿ. ನಂಗಂತೂ ಭೂರಿ ಭೋಜನ ಎಲ್ಲ ಊಟದ ಸಂತೋಷವಾಗ್ತಾ ಇದೆ. ಮುಂದಕ್ಕೆ ಹೋಗೋಣ. ಉಕ್ತಾಧ್ಯಾಸ ಯುಕ್ತಿಯ ನಿರೂಪ್ಯಮಾನ ನೋಪಪದ್ಯತೆ ಇತಿ ಶಂಕಾ ಸಮುತ್ಥಾಪನಾರ್ಥಮಿತಿ ವಿವೇಕ. ಆ ಮೊದಲನೇ ಪ್ಯಾರಾದಲ್ಲಿ ಪೂಜ್ಯರಾದ ಸದ್ಗುರುಗಳು ಒಂದು ಪರಿಹಾರ ಗ್ರಂಥ, ಪೂರ್ವ ಭಾಗ ಶಂಕಾ ಗ್ರಂಥ ಅಂತ ಹೇಳ್ತಾ ಇದ್ದಾರೆ. ದಿಟ ದೇವತೆಗಳಿಗೂ ಅಧ್ಯಾಸ ಉಂಟು, ಅಸುರರಿಗೂ ಉಂಟು, ಕಿನ್ನರರು, ಕಿಂಪುರುಷರು, ಪಿತೃದೇವತೆಗಳು, ಯಕ್ಷ ಗಂಧರ್ವ ಕಿನ್ನರರು ಎಲ್ಲರಿಗೂ ಅಧ್ಯಾಸ ಇದೆ. ಇದನ್ನು ಯಾರೂ ಹೇಳಿಲ್ಲ. 14 ಲೋಕನ ಯಾರು ಹೇಳಿ, ಎಲ್ಲರೂ ಕೂಡ ಜಪ ಮಾಡು, ಪೂಜೆ ಮಾಡು, ನಮಸ್ಕಾರ ಮಾಡು, ಹೋಮ ಮಾಡು, ಒಳ್ಳೇದಾಗುತ್ತೆ. ಏನು ಒಳ್ಳೇದಾಗುತ್ತೆ? 150 ವರ್ಷ ಬದುಕ್ತೀಯ, ಸಂತ ಬದುಕ್ಬಿಟ್ರಾಯ್ತಾ, ಆರೋಗ್ಯವಂತರ ಬದುಕ್ತೀಯ, ಸಾಕ. ಬೇಕಾದ್ ತಿನ್ಕೊಂಡು ಕಲ್ ತಿನ್ಕೊಂಡು ಕರಗಿಸ್ಕೊಂಡು ಇರ್ತೀಯ. ನಿನಗೆ 50 ಜನ ಮಕ್ಕಳಾಗ್ತಾರೆ, ನಿಮ್ಮ ಮನೆಯಲ್ಲಿ 1000 kg ಬಂಗಾರ ಬರುತ್ತೆ, ಎಲ್ಲ ಸರಿ. ಅದರಿಂದ ಅಧ್ಯಾಸ ಹೋಗುತ್ತಾ? ಇಲ್ಲ. ಅಧ್ಯಾಸ ತೊಲಗಬೇಕಾದ್ರೆ ಬೆಳಿಗ್ಗೆ ಬರಬೇಕು. ನೋಡಿ, ದೊಡ್ಡ ದೊಡ್ಡ ದಾರ್ಶನಿಕರು ಕೂಡ ಅಧ್ಯಾಸವನ್ನ ಸಾಧ್ಯವಿಲ್ಲ ಅನ್ನುತ್ತಾರೆ. ಆದರೆ ಬಾಲಶಂಕರ 16 ವರ್ಷದ ಹುಡುಗ ಹೇಳ್ತಾ ಇದ್ದೆ, ಅಧ್ಯಾಸ ಉಂಟು, ಅಧ್ಯಾಸದಿಂದಲೇ ವ್ಯವಹಾರ. ಯಾರಿಗೆ ಕರ್ತೃತ್ವ ಭೋಕ್ತೃತ್ವ ಉಂಟೋ ಅಲ್ಲಿ ಅಧ್ಯಾಸ. ಯಾರ ಮನಸ್ಸಿನಲ್ಲಿ ದುಃಖ ತಾಪತ್ರಯ ಉಂಟೋ ಅಲ್ಲಿ ಅಧ್ಯಾಸ. ಇದನ್ನ ಯಾರು ಹೇಳಿಲ್ಲ. ಶಂಕರಾಚಾರ್ಯರು ಹೇಳಿದ್ದಾರೆ, ಅದನ್ನು ಯಾರೂ ವಿವರಿಸಲಿಲ್ಲ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಅಧ್ಯಾಸ ಭಾಷ್ಯದಲ್ಲಿ ತಿಳಿಸಿರುವಂತ ರಹಸ್ಯ ತತ್ವಗಳನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸುಗಮ ವ್ಯಾಖ್ಯಾನದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸರಿ, ಉಕ್ತಾಧ್ಯಾಸ, ಇಂಥ ಅಧ್ಯಾಸವು ಯುಕ್ತಿಯ ನಿರೂಪ್ಯಮಾನ, ಯುಕ್ತಿಯಿಂದ ವಿಚಾರ ಮಾಡುತ್ತಾ ಹೋದರೆ ನೋಪಬದ್ಧತೆ ಹೊಂದುವುದೇ ಇಲ್ಲ. ಅಧ್ಯಾಸ ಎನ್ನುವಂಥದ್ದು ಹೊಂದುತ್ತಾ ಇಲ್ಲ, ಅಧ್ಯಾಸ ಎನ್ನುವಂಥದ್ದಿಲ್ವೇ ಇಲ್ಲ ಎಂದು ಶಂಕಾ ಗ್ರಂಥದ ತಾತ್ಪರ್ಯ ಅಂದ್ರು. 6ನೇ ಪುಟದಲ್ಲಿ 3ನೇ ಪ್ಯಾರ. ಅಧ್ಯಾಸೇ ಶಂಕಾ. ಚೆನ್ನಾಗಿದೆ. ಅಧ್ಯಾಸದ ವಿಷಯದಲ್ಲಿ ಒಂದು ಶಂಕೆ, ಪ್ರಶ್ನೆ, ಸಂಶಯ. ಏನು? ಆತ್ಮಾನಾತ್ಮರಿಗೆ ಅಧ್ಯಾಸವೇ ಆಗಿಲ್ಲ. ಬಾ, ನೀವು ಸುಮ್ಮನೆ ಅಧ್ಯಾಸ ಅಂತ ಹೇಳ್ತಾ ಇದ್ದೀರಾ, ಅಧ್ಯಾಸವಾಗಿಲ್ವಲ್ಲ ಅಂತ ಶಂಕೆ. ತತ್ರ ಶಂಕಾ ಗ್ರಂಥಸ್ಯ ಅಯಮಭಿಪ್ರಾಯ. ಹಿಂದೆ ಪೂಜ್ಯರಾದ ಸದ್ಗುರುಗಳು ಎಲ್ಲಿಂದ ಎಲ್ಲಿಯವರೆಗೆ ಶಂಕಾ ಗ್ರಂಥ ಎನ್ನುವುದನ್ನು ತೋರಿಸ್ಕೊಟ್ಟಿದ್ದಾರೆ. ಅನಂತರ ಪ್ರತಿಜ್ಞಾ ಭಾಷ್ಯ ಯಾವುದು ಅನ್ನುವುದನ್ನು ಹೇಳಿದ್ದಾನೆ. ತತ್ರ ಆಯ್ತು. ಯತ್ ಏನೆಂದರೆ, ಏತದುಪವಣ್ಯತೆ ಆತ್ಮಾನಾತ್ಮನೋ ಇತರೇತರಾಧ್ಯಾಸ ಏವ ನಿಮಿತ್ತಂ ಲೋಕ ವ್ಯವಹಾರಸ್ಯ ಇತಿ ತನ್ನೋಪಪದ್ಯತೆ. ಬಹಳ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಇದು. ಭಗವತ್ಪಾದ ಶಂಕರಾಚಾರ್ಯರವರು ಒಂದು ನಿರ್ಣಯವನ್ನು ಕೊಟ್ಟಿದ್ದಾರೆ. ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಾಂಶಾಧ್ಯ ಇತರೇತರ ವಿವೇಕೇನ ಅತ್ಯಂತ ವಿವಿಕ್ತಯೋ ಧರ್ಮ ಧರ್ಮಿಣೋ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಇದು ಪ್ರತಿಜ್ಞಾ ವಾಕ್ಯ. ಆತ್ಮಾನಾತ್ಮರುಗಳಿಗೆ ಪರಸ್ಪರಾಧ್ಯಾಸವನ್ನ ಮಾಡಿಕೊಂಡು
ಅಜ್ಞಾನಿಗಳು ಆತ್ಮಾನಾತ್ಮನ ಪರಮಾರ್ಥ ಸ್ವರೂಪವನ್ನ ತಿಳಿಯದೆ ಅದರಿಂದ ಕರ್ತೃತ್ವ ಭೋಕ್ತೃತ್ವ ಉಳ್ಳವರಾಗಿ ಎಲ್ಲಾ ವ್ಯವಹಾರಗಳನ್ನು ಮಾಡುತ್ತಿದ್ದಾರೆ. ಹೀಗಾಗಿ ಎಲ್ಲ ವ್ಯವಹಾರಗಳಿಗೂ ಅಧ್ಯಾಸವೇ ಕಾರಣ. ಅಧ್ಯಾಸವನ್ನು ಕಿತ್ತಾಕಿಬಿಟ್ರೆ ಯಾವ ವ್ಯವಹಾರವೂ ಇರುವುದಿಲ್ಲ. ಅಧ್ಯಾಸದಿಂದಲೇ ಸುಖ ದುಃಖ, ಅಧ್ಯಾಸದಿಂದಲೇ ರಾಗ ದ್ವೇಷ, ಅಧ್ಯಾಸದಿಂದಲೇ ಲಾಭ ನಷ್ಟ, ಅಧ್ಯಾಸದಿಂದಲೇ ಧರ್ಮ ಅಧರ್ಮ, ಅಧ್ಯಾಸದಿಂದಲೇ ಪುಣ್ಯ ಪಾಪ, ಅಧ್ಯಾಸದಿಂದಲೇ ಶೋಭನ ಅಶೋಭನ, ಅಧ್ಯಾಸದಿಂದಲೇ ಸ್ವರ್ಗ ನರಕ, ಅಧ್ಯಾಸದಿಂದಲೇ ಜನ್ಮಾಂತರ ಲೋಕಾಂತರ. ಇದು ಶಂಕರಾಚಾರ್ಯರ ಪ್ರತಿಜ್ಞಾ ವಾಕ್ಯ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಸ್ವಾಮಿ ನಿಮ್ಮ ಅಧ್ಯಾಸವೇ ಇಲ್ಲ, ನೀವು ಆತ್ಮಾನಾತ್ಮರುಗಳಿಗೆ ಪರಸ್ಪರ ಅಧ್ಯಾಸವಾಗಿದೆ ಅಂತ ಹೇಳಿಬಿಟ್ಟು ಅಧ್ಯಾಸ ನಿಮಿತ್ತವಾಗಿ ಎಲ್ಲಾ ಲೋಕ ವ್ಯವಹಾರವು ನಡೀತಾ ಇದೆ ಎಂದು ಏನ್ ಹೇಳ್ತಾ ಇದ್ದೀರೋ ತತ್ ನ ಉಪಪದ್ಯತೆ ಹೊಂತ ಇಲ್ಲ. ಯಾಕೆ? ಅಧ್ಯಾಸ ಎಂದರೇನು? ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೀಯ. ಅಧ್ಯಾಸೋ ಹಿ ನಾಮ ಭ್ರಾಂತ್ಯ ಸಮಾರೋಪ. ಅಧ್ಯಾಸ ಎನ್ನುವ ಮಾತಿಗೆ ಅರ್ಥ ಭ್ರಾಂತಿಯಿಂದ ಸಮಾರೋಪ, ಅದರ ಮೇಲೆ ಇಲ್ಲದ ಧರ್ಮಗಳನ್ನ ಆರೋಪಣೆ ಮಾಡುವುದು ಅಂತ ಅರ್ಥ. ಅಲ್ಲಿ ಗಟ್ ಮಾಡ್ಬೇಕಿದೆ. ಅಧ್ಯಾಸೋ ಹಿ ನಾಮ, ಅಧ್ಯಾಸ ಎಂದರೆ ಭ್ರಾಂತ್ಯ ಸಮಾರೋಪ, ಈ ಧರ್ಮಗಳನ್ನ ಅದರ ಮೇಲೆ ಹಾಕುವಂತಹದ್ದು, ಇದನ್ನ ಅದು ಅಂತ ತಿಳಿದುಕೊಳ್ಳುವಂತಹದ್ದು. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಒಂದು ರಹಸ್ಯ ಹೇಳಿದ್ರು. ನೋಡಪ್ಪ ಮಗು, ಅಧ್ಯಾಸ ಎನ್ನುವಾಗ ಪರಸ್ಪರಾಧ್ಯಾಸ, ಆತ್ಮನನ್ನ ಅನಾತ್ಮವೆಂದು, ಅನಾತ್ಮವನ್ನ ಆತ್ಮನೆಂದು, ಆತ್ಮನ ಧರ್ಮಗಳನ್ನ ಅನಾತ್ಮದ ಧರ್ಮಗಳೆಂದು, ಅನಾತ್ಮದ ಧರ್ಮಗಳನ್ನ ಆತ್ಮನ ಧರ್ಮಗಳೆಂದು ತಿಳಿದುಕೊಳ್ಳುವುದು ಅಂತ ಹೇಳಿಬಿಟ್ಟು ಒಂದು ರಹಸ್ಯ ಹೇಳಿದ್ರು. ಅಧ್ಯಾಸ ದ್ವಿವಿಧ, ಒಂದು ಧರ್ಮಿ ಅಧ್ಯಾಸ, ಮತ್ತೊಂದು ಧರ್ಮಾಧ್ಯಾಸ. ಧರ್ಮಿ ಧರ್ಮವನ್ನುಳ್ಳಂಥ ಆತ್ಮ, ಧರ್ಮಿ ಧರ್ಮವುಳ್ಳಂಥ ಅನಾತ್ಮ. ಒಂದು ಧರ್ಮೀಯ ಅಧ್ಯಾಸ, ಮತ್ತೊಂದು ಧರ್ಮದ ಅಧ್ಯಾಸ. ಎರಡಕ್ಕೂ ಅಧ್ಯಾಸ ಅಂತ ಹೇಳಿದ್ರು. ಇದು ಬಹಳ 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 ಮುಖ್ಯವಾದದ್ದು. ಶಾಂಕರಾದ್ವೈತ ವೇದಾಂತ ಸಿದ್ಧಾಂತವನ್ನ ನಿರ್ದಿಷ್ಟವಾಗಿ ನಿಶ್ಚಯವಾಗಿ ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ಅಧ್ಯಾಸವನ್ನ ಕಳ್ಕೋಬೇಕು. ಅಧ್ಯಾಸ ಭಾಷ್ಯ ಬಹಳ ಮುಖ್ಯವಾದದ್ದು. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಅಧ್ಯಾಸವೇ ಆಗಿಲ್ಲ. ಅಧ್ಯಾಸೋ ಹಿ ನಾಮ, ಅಧ್ಯಾಸ ಎಂದರೆ ಭ್ರಾಂತ್ಯ ಸಮಾರೋಪ. ಭ್ರಾಂತ್ಯ ತೃತೀಯ ಏಕವಚನ, ಭ್ರಾಂತಿಯಿಂದ ಆರೋಪ, ಅದರ ಮೇಲೆ ಧರ್ಮಗಳನ್ನ ಆರೋಪಣೆ ಮಾಡುವುದು. ಸಚ ಸಮಾನ ಸ್ವಭಾವಯೋರೇವ ಸಂಭವತಿ ನತು ವಿರುದ್ಧ ಸ್ವಭಾವಯೋ. ಚೆನ್ನಾಗಿದೆ. ಈ ಅಧ್ಯಾಸ ಎನ್ನುವಂತಹದ್ದು ಎರಡು ಪದಾರ್ಥಗಳಿದ್ದು ಒಂದನ್ನು ಮತ್ತೊಂದು ಅಂತ ತಿಳ್ಕೊಳ್ಬೇಕು. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಸಚ ಸಮಾರೋಪ ಸಚ ಅಧ್ಯಾಸ ಸಮಾನ ಸ್ವಭಾವಯೋರೇವ. ಸಮಾನ ಸ್ವಭಾವವುಳ್ಳ, ಸಮಾನ ಗುಣವುಳ್ಳ, ಸಮಾನ ಧರ್ಮವುಳ್ಳ ಎರಡು ಪದಾರ್ಥಗಳೇ ಆಗ್ಬೇಕು. ಸಮಾನ ಸ್ವಭಾವಯೋ ಏವ. ಹಗ್ಗವನ್ನ ಕಂಡು ಹಾವು ಅಂತ ತಿಳ್ಕೊತಾರೆ. ಕುಂಬಳಕಾಯಿಯನ್ನು ಕಂಡು ಯಾರು ಹಾವು ಅಂತ ತಿಳ್ಕೊಳ್ಳೋದಿಲ್ಲ. ಮೋಟು ಮರವನ್ನ ಕಂಡು ಕಳ್ಳ ಅಂತ ಭ್ರಾಂತಿ ಮಾಡ್ಕೋತಾರೆ. ಒಂದು ತೆಂಗಿನಕಾಯಿಯನ್ನು ಕಂಡು ಕಳ್ಳ ಅಂತ ಯಾರು ಮಾಡ್ಕೊಳ್ಳೋದಿಲ್ಲ. ಬಹಳ ಚೆನ್ನಾಗಿ
ಸಮಾನ ಸ್ವಭಾವಯೋ, ಇದು ಷಷ್ಠಿ ದ್ವಿವಚನ. ಸಮಾನ ಸ್ವಭಾವವುಳ್ಳಂತ ಎರಡು ಪದಾರ್ಥಗಳಿಗೆ ಮಾತ್ರವೇ ಅಧ್ಯಾಸ ಅಂತಾಗಬೇಕು. ಅಬ್ಬಾ, ಆತ್ಮಾನಾತ್ಮರಿಗೆ ಸಮಾನ ಸ್ವಭಾವವಿಲ್ಲ. ಕರೆಕ್ಟ್. ನತು ವಿರುದ್ಧ ಸ್ವಭಾವಯೋ, ವಿರುದ್ಧವಾದಂತಹ ಸ್ವಭಾವವುಳ್ಳ ಎರಡು ಪದಾರ್ಥಗಳಲ್ಲಿ ಅಧ್ಯಾಸವೇ ಉಂಟಾಗುವುದಿಲ್ಲ. ನೋಡಿ, ಚೆನ್ನಾಗಿದೆ. ಒಬ್ಬ ಕಳ್ಳ ಬರ್ತಾ ಇದ್ದಾನೆ. ಆ ಕಳ್ಳನ್ನ ನೋಡ್ಬಿಟ್ಟು ಯಾರು ಕೂಡ ಹಾವು ಅಂತ ಮಾಡ್ಕೊಳ್ಳಿ. ಕಳ್ಳನಿಗೂ ಹಾವಿಗೂ ಸಮಾನ ಸ್ವಭಾವವೇ ಇಲ್ಲ. ಆದ್ದರಿಂದ ಸಮಾನ ಸ್ವಭಾವವುಳ್ಳ ಎರಡು ಪದಾರ್ಥಗಳಿಗೆ ಮಾತ್ರವೇ ಅಧ್ಯಾಸವಾಗಿಬೇಕೆ ಹೊರತು ನತು ವಿರುದ್ಧ ಸ್ವಭಾವಯೋ. ಪೂರ್ವಪಕ್ಷ. ವಿರುದ್ಧ ಸ್ವಭಾವೌ ಚ ಆತ್ಮಾನಾತ್ಮಾನಂ, ಆತ್ಮಾ ಚ ಅನಾತ್ಮಾ ಚ ಆತ್ಮಾನಾತ್ಮಾನಂ. ಆತ್ಮ ಮತ್ತು ಅನಾತ್ಮ ಈ ಎರಡೂ ಪದಾರ್ಥಗಳು ವಿರುದ್ಧ ಸ್ವಭಾವವುಳ್ಳವುಗಳಾಗಿವೆ. ವಿರುದ್ಧಾ ಸ್ವಭಾವಾ ಯಯೋ ತೌ ವಿರುದ್ಧ ಸ್ವಭಾವವು. ಆತ್ಮನ ಸ್ವರೂಪವೇ ಬೇರೆ, ಅನಾತ್ಮದ ಸ್ವರೂಪವೇ ಬೇರೆ. ಆತ್ಮನಿಗೂ ಅನಾತ್ಮವಾದ ದೇಹಾದಿಗಳಿಗೂ ಯಾವ ರೀತಿಯಲ್ಲಿಯೂ ಸಮಾನ ಸ್ವಭಾವವಿಲ್ಲ, ಸಾಮ್ಯವಿಲ್ಲ. ಅತಃ ಆದ್ದರಿಂದ ನ ಅನ್ಯೋನ್ಯ ಸಮಾರೋಪಣಾರ್ಹೌ. ಅನ್ಯೋನ್ಯ ಆತ್ಮನ ಧರ್ಮವನ್ನ ಅನಾತ್ಮದ ಮೇಲಾಗಲಿ, ಅನಾತ್ಮದ ಧರ್ಮವನ್ನ ಆತ್ಮನ ಮೇಲಾಗಲಿ ಆರೋಪಣೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ವಿರುದ್ಧ ಸ್ವಭಾವತ್ವಾತ್ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇವಾಗ, ಕಥಂ ಪುನಃ ತಯೋ ಆತ್ಮಾನಾತ್ಮನೋ ವಿರುದ್ಧ ಸ್ವಭಾವತಾ ಇತಿ. ಸರಿ, ಆತ್ಮಾನಾತ್ಮನಿಗೆ ವಿರುದ್ಧ ಸ್ವಭಾವ ಉಂಟಾ? ಹೌದು. ಆತ್ಮನ ಸ್ವಭಾವವೇ ಬೇರೆ, ಆತ್ಮನ ಸ್ವರೂಪವೇ ಬೇರೆ, ಆತ್ಮನ ಗುಣಧರ್ಮಗಳೇ ಬೇರೆ, ಅನಾತ್ಮವಾದ ದೇಹಾದಿಗಳ ಸ್ವಭಾವ ಗುಣಧರ್ಮಗಳೇ ಬೇರೆ. ಹೀಗಿರ್ಬೇಕಾದ್ರೆ ಹೇಗೆ ಅಧ್ಯಾಸವಾಗಿದೆ ನೋಡಿ. ಇದನ್ನ ಭಗವತ್ಪಾದ ಶಂಕರಾಚಾರ್ಯರವರು ಆಕ್ಷೇಪಣೆ ಹಾಕೊಂಡು ಸಮರ್ಥನೆ ಮಾಡ್ತಾರೆ. ಇದೊಂದು ಬಹಳ ದೊಡ್ಡ ವಿಚಾರ. ಸುಮ್ಮನೆ MA ಪಾಸ್ ಮಾಡಿದ್ದಾನೆ, PhD ಪಾಸ್ ಮಾಡಿದ್ದಾನೆ, ಒಳ್ಳೆ ಉಪನ್ಯಾಸ ಪಟ್ಟು ಅವರಿಗೆಲ್ಲ ಅರ್ಥವಾಗಲ್ಲ. ಸದ್ಗುರುಗಳ ಸೇವೆಯನ್ನ ಮಾಡಿ ಗುರುವಿನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರನಾಗಿರುವಂತಹ ಮಹಾತ್ಮನಾಗಿರಬೇಕು. ಅಂಥ ಮಹಾತ್ಮನೇ ಭಗವತ್ಪಾದ ಶಂಕರಾಚಾರ್ಯರವರು. ಶಂಕರರು ಗೋವಿಂದ ಭಗವತ್ ಪೂಜ್ಯ ಪಾದಾಚಾರ್ಯರ ಸೇವೆಯನ್ನ ಮಾಡಿ ಗೌಡಪಾದಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿ ಭಗವಾನ್ ವೇದವ್ಯಾಸರ ಆಶೀರ್ವಾದಕ್ಕೆ ಪಾತ್ರರಾಗಿ ಭಾಷ್ಯ ಬರಿತಾ ಇದ್ದಾರೆ. ಇದು ಸುಮ್ಮನೆ ತಮಾಷೆ ಮಾತನ್ನ. ವೇದಾಂತ ದರ್ಶನದಲ್ಲಿ ಅಧ್ಯಾಸ ಭಾಷ್ಯ ಎನ್ನುವಂತಹದ್ದು 11th PhD. ಅದ್ರ ಮೇಲೆ ಗುರುಗಳ ವ್ಯಾಖ್ಯಾನ ನೋಡಿ. ಕಥಂ ಪುನಃ ತಯೋ ವಿರುದ್ಧ ಸ್ವಭಾವತ. ಮುಂದಿನ ಪ್ರಶ್ನೆ, ಆತ್ಮಾನಾತ್ಮರುಗಳಿಗೆ ಪರಸ್ಪರ ವಿರುದ್ಧ ಸ್ವಭಾವವಿರುವುದರಿಂದ ಅಂತ ಹೇಳ್ತಾ ಇದೆಯಲ್ಲಪ್ಪ, ಹೇಗೆ? ಆತ್ಮಾನಾತ್ಮರಿಗೆ ವಿರುದ್ಧ ಸ್ವಭಾವ ಉಂಟಾ? ಹೌದು. ಕಥಂ, ಹೇಗೆ ಅಂದ್ರೆ ಶುರು ಮಾಡ್ತಾ ಇದ್ದೇನೆ. ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿನೋ ತಮಃ ಪ್ರಕಾಶವದ್ ವಿರುದ್ಧ ಸ್ವಭಾವಯೋ ಇತರೇತರ ಭಾವಾನುಪಪತ್ತೌ ಸಿದ್ಧಾಯ ತದ್ಧರ್ಮಾಣಮಪಿ ಸುತರಾಂ ಇತರೇತರ ಭಾವಾನುಪಪತ್ತಿರಿತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೆ ವಿಷಯಿನಿ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ವಿಷಯಸ್ಯ ತದ್ಧರ್ಮಾಣಾಂಚ ಅಧ್ಯಾಸಃ ತದ್ವಿಪರ್ಯಯೇನ ವಿಷಯಿನಃ ತದ್ಧರ್ಮಾಣಾಂಚ ವಿಷಯೇ ಅಧ್ಯಾಸಃ ಮಿಥ್ಯೇತಿ ಭವಿತುಂ ಯುಕ್ತಂ. ಇಷ್ಟೂ ಕೂಡ ಪೂರ್ವಪಕ್ಷ, ಇಷ್ಟೂ ಕೂಡ ಆಕ್ಷೇಪ ಗ್ರಂಥ.
ಇಲ್ಲಿಯವರೆಗೆ ಶಂಕಾ ಗ್ರಂಥ. ಆ ಭಾಗವನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ವಿವರಿಸ್ತಾ ಇದ್ದಾರೆ. ದಯಮಾಡಿ ಉಪನ್ಯಾಸಗಳನ್ನ ಕೇಳುವಂತ ಎಲ್ಲ ಮುಮುಕ್ಷುಗಳು ಸುಗಮ ಗ್ರಂಥ ಇಟ್ಕೊಳ್ಬೇಕು. ಅದು ಸಂಸ್ಕೃತ ಗ್ರಂಥವಾಗಿರ್ಬಹುದು, ಕನ್ನಡ ಗ್ರಂಥವಾಗಿರ್ಬಹುದು. ಇಟ್ಕೊಂಡು ನಾನು ಹೇಳ್ತಾ ಹೋಗ್ತೇನಲ್ಲ, ನಿಧಾನವಾಗಿ ಏಕಾಗ್ರತೆಯಿಂದ ಕೇಳಬೇಕು. ಕಾಮ ಹಾಕೊಂಡು ಶ್ರದ್ಧೆಯಿಂದ ಶ್ರವಣ ಮಾಡ್ತಾ ಹೋದರೆ ನಿಮ್ಮೆಲ್ಲರಿಗೂ ಅಧ್ಯಾಸ ನಿವೃತ್ತಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ಸರಿ, ಆತ್ಮಾನಾತ್ಮರಿಗೆ ವಿರುದ್ಧ ಸ್ವಭಾವ ಹೇಗೆ ಅಂತ ನೀವು ಕೇಳಿದರೆ ನಾವು ಹೇಳ್ತೇವೆ ಎಂದ ಪೂರ್ವಪಕ್ಷಿ. ಕಥಂ ಪುನಃ ತಯೋ ಆತ್ಮಾನಾತ್ಮನೋ ವಿರುದ್ಧ ಸ್ವಭಾವತಾ ಇತಿ ಉಚ್ಯತೆ. ಯುಷ್ಮದಸ್ಮತ್ ಪ್ರತ್ಯಯ ಗೋಚರತ್ವಾತ್ ವಿಷಯ ವಿಷಯಿ ಭಾವಾಚ. ಪೂಜ್ಯರಾದ ಸದ್ಗುರುಗಳು ಎಷ್ಟು ಸುಂದರವಾಗಿ ಬರೀತಾ ಇದ್ದಾರೆ. ಆತ್ಮ ಅನಾತ್ಮನಿಗೆ ವಿರುದ್ಧ ಸ್ವಭಾವ ಉಂಟು. ಆತ್ಮನ ಸ್ವಭಾವವೇ ಬೇರೆ, ಅನಾತ್ಮದ ಸ್ವಭಾವವೇ ಬೇರೆ. ಹೀಗಿರಬೇಕಾದರೆ ಯಾರು ಅಧ್ಯಾಸ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ನೀವ್ ಹೇಳ್ಬಿಟ್ರಿ ಸರ್ವಲೋಕ ಪ್ರತ್ಯಕ್ಷ ಅನ್ಬಿಟ್ರಿ. ಅಧ್ಯಾಸವು ಎಲ್ಲ ಮಾನವರಿಗೂ ಎಲ್ಲ ಪ್ರಾಣಿಗಳಿಗೂ ದೇವಾದಿ ದೇವತೆಗಳಿಗೂ ಇದೇನು ಬಿಟ್ಟಲ್ಲ, ಇದು ತಪ್ಪು. ನಿಮ್ಮ ಸ್ಟೇಟ್ಮೆಂಟ್ ಇಸ್ ರಾಂಗ್ ಅಂತ ಪೂರ್ವಪಕ್ಷಿ. ಏಕೆಂದರೆ ಆತ್ಮ ಅನಾತ್ಮರಿಬ್ಬರಿಗೂ ಕೂಡ ವಿರುದ್ಧ ಸ್ವಭಾವ ಉಂಟು. ಆತ್ಮ ಅನಾತ್ಮರಿಗೆ ವಿರುದ್ಧ ಸ್ವಭಾವವಿರುವುದರಿಂದ ಅಧ್ಯಾಸಕ್ಕೆ ಅವಕಾಶವೇ ಇಲ್ಲ. ಮೂಲತಃ ಒಂದು ಮಾತು ಹೇಳಿದ್ದಾನೆ ಪೂರ್ವಪಕ್ಷಿ, ಅಧ್ಯಾಸ ಅಂತ ಆಗಬೇಕಾದರೆ ಸಮಾನ ಸ್ವಭಾವವಿರಬೇಕು. ಇಬ್ಬರು ಅಣ್ಣ ತಮ್ಮಂದಿರಿದ್ದಾರೆ. ಅಣ್ಣ ಬರ್ತಾ ಇದ್ದಾನೆ, ಅವನ ತಮ್ಮ ಅಂತ ತಿಳ್ಕೋಬಹುದು, ಅಥವಾ ತಮ್ಮ ಬರ್ತಾ ಇದ್ದಾನೆ ಅಣ್ಣ ಅಂತ ತಿಳ್ಕೋಬಹುದು. ಯಾಕೆ? ಇಬ್ಬರು ಕೂಡ ಅಣ್ಣ ತಮ್ಮಂದಿರು, ಒಬ್ಬ ತಂದೆ ತಾಯಿಗಳ ಮಕ್ಕಳು. ಆದರೆ ಒಂದು ಹಸು ಬರ್ತಾ ಇದೆ, ಹಸುವನ್ನ ನೋಡ್ಬಿಟ್ಟು ಯಾರು ಮನುಷ್ಯ ಅಂತ ತಿಳ್ಕೊಳ್ಳೋದಿಲ್ಲ. ಯಾಕೆ? ಹಸುವಿನ ಸ್ವಭಾವವೇ ಬೇರೆ, ಮನುಷ್ಯನ ಸ್ವಭಾವವೇ ಬೇರೆ. ಒಂದು ಆನೆ ಬರ್ತಾ ಇದೆ, ಆನೆಯನ್ನ ನೋಡ್ಬಿಟ್ಟು ಯಾರು ಕೂಡ ಬೆಕ್ಕು ಬರ್ತಾ ಇದೆ ಅಂತ ತಿಳ್ಕೊಳ್ಳೋದಿಲ್ಲ. ಬೆಕ್ಕು ಸಣ್ಣ ಪ್ರಾಣಿ, ಆನೆ ದೊಡ್ಡ ಪ್ರಾಣಿ. ವಿರುದ್ಧ ಸ್ವಭಾವ ಉಂಟು ಅಂದ. ಹೇಗೆ? ಬಹಳ ಸ್ವಾರಸ್ಯಕರವಾಗಿದೆ. ಇದು ಪೂರ್ವಪಕ್ಷ. ಆತ್ಮಾನಾತ್ಮರುಗಳಿಗೆ ವಿರುದ್ಧ ಸ್ವಭಾವ ಹೇಗಪ್ಪ ಅಂದ್ರೆ ಯುಷ್ಮತ್ ಪ್ರತ್ಯಯ ಅಸ್ಮತ್ ಪ್ರತ್ಯಯ ಗೋಚರತ್ವಾತಿ ಆತ್ಮಾನಾತ್ಮನೋ ವಿಷಯ ವಿಷಯ ಭಾವಾಚ. ಇದು ಬಹಳ ತೂಕವಾದ ಮಾತು. ಇದನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅದ್ಭುತವಾಗಿ ವಿವರಿಸ್ತಾ ಇದ್ದಾರೆ. ಯಾವ ವಿದ್ವಾಂಸರಿಗೂ ಅರ್ಥವಾಗಿದೆ. ನೋಡಿ, ಅನಾತ್ಮವಾದ ದೇಹಾದಿಗಳು ಯುಷ್ಮತ್ ಪ್ರತ್ಯಯ ಗೋಚರ, ಆತ್ಮನಾದರೂ ಅಸ್ಮತ್ ಪ್ರತ್ಯಯ ಗೋಚರ. ಅಸ್ಮತ್ ಪ್ರತ್ಯಯ ಗೋಚರ ಆಗಿರುವ ಆತ್ಮನನ್ನ ಯುಷ್ಮತ್ ಪ್ರತ್ಯಯ ಗೋಚರವಾಗಿರುವ ಅನಾತ್ಮ ಎಂದು ಯಾರೂ ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ಮತ್ತು ಆತ್ಮನು ವಿಷಯಿ, ಅನಾತ್ಮವಾದ ದೇಹಾದಿಗಳು ವಿಷಯ. ವಿಷಯ ವಿಷಯಿ ವಿರುದ್ಧ ಸ್ವಭಾವ. ಅಸ್ಮತ್ ಪ್ರತ್ಯಯ ಗೋಚರತ್ವ ಯುಷ್ಮತ್ ಪ್ರತ್ಯಯ ಗೋಚರತ್ವ ಪರಸ್ಪರ ವಿರುದ್ಧ ಸ್ವಭಾವವಾಗಿದೆ. ಅದನ್ನು ವಿವರಿಸ್ತಾ ಇದ್ದಾರೆ ಗುರು. ತತ್ರ ಆತ್ಮ ತಾವತ್, ಮೊಟ್ಟ ಮೊದಲಿಗೆ ಆತ್ಮನ ಸ್ವರೂಪವನ್ನ ನೋಡಿ. ಆತ್ಮ ತಾವತ್ ಅಸ್ಮತ್ ಪ್ರತ್ಯಯ ಗೋಚರ. ಆತ್ಮನು ಎಂದರೆ ತಾನು ಅಸ್ಮತ್ ಪ್ರತ್ಯಯ ಗೋಚರನಾಗಿದ್ದಾನೆ. ಇಲ್ಲಿ ಅಸ್ಮತ್ ಪ್ರತ್ಯಯ ಗೋಚರ ಮೂರು ಶಬ್ದಗಳಿವೆ. ಒಂದೊಂದನ್ನು ವಿವರಿಸ್ತಾರೆ ಗುರುಗಳು. ಬಾ, ಇದನ್ನ ನೋಡ್ತಾ ಇದ್ರೆ
ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನ ನಾವು ಕನ್ನಡ ಶಂಕರರು, ಅಭಿನವ ಶಂಕರರು, 20ನೇ ಶತಮಾನದ ಶಂಕರರು ಎಂದು ಧೈರ್ಯವಾಗಿ ಹೇಳಬಹುದು. ಅಸ್ಮತ್ ಪ್ರತ್ಯಯ ಗೋಚರನೆಂದರೆ ಏನರ್ಥ? ಆತ್ಮನು ಅಸ್ಮತ್ ಪ್ರತ್ಯಯ ಗೋಚರ, ಅನಾತ್ಮವಾದ ದೇಹಾದಿಗಳು ಯುಷ್ಮತ್ ಪ್ರತ್ಯಯ ಗೋಚರ. ಇಲ್ಲಿ ಅಸ್ಮತ್ ಪ್ರತ್ಯಯ ಗೋಚರ 3 ಶಬ್ದಗಳಿವೆ ನೋಡಿ, ಅರ್ಥ ಮಾಡ್ತೇನೆ. ಪ್ರತ್ಯಯ ಎಂದರೇನು? ಪ್ರತೀಯತೆ ಅನೇನ ಇತಿ ಪ್ರತ್ಯಯ, ಪ್ರತೀಯತೆ ಅಸ್ಮಿನ್ ಇತಿ ವಾ ಪ್ರತ್ಯಯ. ಪ್ರತ್ಯಯ ಎನ್ನುವ ಮಾತಿಗೆ ಅರಿವು, ತಿಳುವಳಿಕೆ ಎಂದರ್ಥ. ಯಾವುದರಿಂದ ವಿಷಯಗಳನ್ನ ತಿಳಿಯುತ್ತೇವೆಯೋ ಅದಕ್ಕೆ ಶತ್ರು ಪ್ರತ್ಯಯ. ಉದಾಹರಣೆಗೆ ಪುಸ್ತಕ ಪ್ರತ್ಯಯ, ಮನುಷ್ಯ ಪ್ರತ್ಯಯ, ಸಮುದ್ರ ಪ್ರತ್ಯಯ, ಗುರು ಪ್ರತ್ಯಯ, ಶಿಷ್ಯ ಪ್ರತ್ಯಯ, ಪಾಕ ಪ್ರತ್ಯಯ. ಪದಾರ್ಥವನ್ನ ನೋಡಿದಾಗ ಯಾವುದರಿಂದ ನಮಗೆ ಇಂಥ ಪದಾರ್ಥ ಎಂದು ತಿಳಿಯುತ್ತದೆಯೋ ಅದಕ್ಕೆ ಪ್ರತ್ಯಯ ಎಂದು ಹೆಸರು. ಇದನ್ನೇ ನೋಷನ್ ಅಥವಾ ಕಾಗ್ನಿಷನ್ ಅಥವಾ ಕಾನ್ಸೆಪ್ಟ್ ಅಂತ ನಾವು ಕರಿತೇವೆ. ಅಹಮಿತಿ ಪ್ರತ್ಯಯ, ಅಸ್ಮತ್ ಪ್ರತ್ಯಯ. ನಾನು ಎನ್ನುವ ಪ್ರತ್ಯಯಕ್ಕೆ ಅಸ್ಮತ್ ಪ್ರತ್ಯಯ ಎಂದು ಹೆಸರು. ನನಗೆ ಪದಾರ್ಥಗಳನ್ನ ನೋಡಿದಾಗ ಆಯಾ ಪದಾರ್ಥಗಳ ಅರಿವು ಉಂಟಾಗುತ್ತೆ. ಪ್ರಕೃತದಲ್ಲಿ ನಾನು ಅಂತಿದೆ ಆತ್ಮ, ಇವನಿಗೆ ಹೆಸರು ಅಸ್ಮತ್ ಪ್ರತ್ಯಯ. ಸರ್ವೋಹಿ ಆತ್ಮಾನಂ ಅಹಂ ಅಹಂ ಇತ್ಯೇವ ಪ್ರತ್ಯೇತಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆತ್ಮಾನಂ ತನ್ನನ್ನು ನಾನು ನಾನು ಎಂದೇ ಪ್ರತ್ಯೇತಿ ತಿಳಿಯುತ್ತಾನೆ. ನಾನು ಕೃಷ್ಣಮೂರ್ತಿ, ನಾನು ರಾಮಚಂದ್ರ, ನಾನು ಸುಬ್ರಾಯ ಶರ್ಮಾ, ನಾನು ಇಂಥವನು ಅಂತೇಳಿ ಪ್ರತಿಯೊಬ್ಬ ಮನುಷ್ಯ ಎಷ್ಟೇ ದಡ್ಡನಾಗಿರಲಿ ಅವನು ನಾನು ನಾನು ತಿಳಿತಾನೆ ಹೊರತು ನೀನು ತಿರುಗಿ. ಏನ್ ತಿನ್ಕೊಂಬಂದ್ಯೋ? ನಾನ ಬೆಳಿಗ್ಗೆ ಇಡ್ಲಿ ತಿಂದೆ. ಎಲ್ಲಿಗೆ ಹೋಗಿದ್ಯೋ? ನಾನ ಮೈಸೂರಿಗೆ ಹೋಗಿದ್ದೆ. ಏನ್ ಮಾಡ್ತಾ ಇದೆಯೋ? ನಾನ ಕಸ ಹೊಡಿತಾ ಇದ್ದೀನಿ. ಪ್ರತಿಯೊಬ್ಬ ಮನುಷ್ಯನು ಸರ್ವೋಹಿ ಮನುಷ್ಯ ಆತ್ಮಾನಂ ತನ್ನನ್ನು ಅಹಂ ಅಹಂ ಇತ್ಯೇವ ಪ್ರತ್ಯೇತಿ ನಾನು ನಾನು ಎಂದೇ ತಿಳಿಯುತ್ತಿದ್ದಾನೆಯೇ ಹೊರತು ನಚ ಅಸ್ಮತ್ ಪ್ರತ್ಯಯಂ ವಿನ ಕದಾಚಿದಪಿ ಆತ್ಮ ವ್ಯವಹಾರ ಗೋಚರೋ ಭವತಿ. ಬ್ಯೂಟಿಫುಲ್ ಆಗಿದೆ, ಇವು ಅಂಡರ್ಲೈನ್. ಆತ್ಮನು ವ್ಯವಹಾರಕ್ಕೆ ಗೋಚರನಾಗಬೇಕಾದರೆ ಸಾವಿರಾರು ತರಹದ ವ್ಯವಹಾರ. ಅಂಗಡಿಗೆ ಹೋಗುವುದೊಂದು ವ್ಯವಹಾರ. ಅಂಗಡಿ ಯಾರು ಹೋಗಿದ್ರು? ನಾನು ಹೋದೆ. ಬೆಣ್ಣೆ ತಂದೆ. ತಂದೋನು ಯಾರು? ನಾನು. ನಾ ಮಲಿಕೊಂಡೆ. ನಾನು ಈಗ ತಾನೇ ಎದ್ದೆ, ಸ್ನಾನ ಮಾಡಿದೆ. ನಾನು 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 ಅಂತ ಹೇಳ್ತಾ ಇದೀವಲ್ಲ, ಇದು ಅಸ್ಮತ್ ಪ್ರತ್ಯಯಕ್ಕೆ ಗೋಚರನಾಗದೆ ಹೋದನೆ ಆತ್ಮನು ವ್ಯವಹಾರಕ್ಕೆ ಗೋಚರನಾಗಲು ಸಾಧ್ಯವೇ ಇಲ್ಲ. ಸಾವಿರಾರು ರೀತಿಯ ವ್ಯವಹಾರ. ಆ ವ್ಯವಹಾರ ಮಾಡುವಾಗ ನಾನು ಅನ್ಕೋತಾನೆ. ಆದ್ದರಿಂದ ಆತ್ಮನಿಗೆ ಹೆಸರಾಯಿತು ಅಸ್ಮತ್ ಪ್ರತ್ಯಯ ಗೋಚರ ಆತ್ಮ. ಅಸ್ಮತ್ ಪ್ರತ್ಯಯೇ ಏವ ಚ ಗೋಚರೀ ಭವತ್ಯಸೌ ಆತ್ಮ ನತು ಪ್ರತ್ಯಯಾಂತರೇ. ಅಂಡರ್ಲೈನ್. ಆತ್ಮನು ಅಸ್ಮತ್ ಪ್ರತ್ಯಯದಲ್ಲಿಯೇ ಗೋಚರನಾಗುತ್ತಾನೆಯೇ ಹೊರತು ಎಂದೆಂದಿಗೂ ಕೂಡ ಆತ್ಮನು ನೀನು ಎನ್ನುವ ಪ್ರತ್ಯಯಕ್ಕಾಗಲಿ ಅವನು ಎನ್ನುವ ಪ್ರತ್ಯಯಕ್ಕಾಗಲಿ ಅದು ಎನ್ನುವ ಅರಿವಿಗಾಗಲಿ ಗೋಚರನಾಗುವುದಿಲ್ಲ. ಹೌದಾ? ಏನೇ ವ್ಯವಹಾರ, ಒಂದು ದಿವಸ ಒಬ್ಬ ಮನುಷ್ಯ 100 ವ್ಯವಹಾರ ಮಾಡ್ತಾನೆ. ಒಂದು ಪುಸ್ತಕ ಬರೀತಾನೆ, ಒಂದು ಸಿಗ್ನೇಚರ್ ಹಾಕ್ತಾನೆ, ಒಂದು ಕಸ ಹೊಡಿತಾನೆ, ನೆಲ ಸಾರಿಸ್ತಾನೆ, ತಿಂಡಿ ತಿಂತಾನೆ, ಅಡಿಗೆ ಮಾಡ್ತಾನೆ, ತರಕಾರಿ ತರ್ತಾನೆ. ಯಾರು ಅಂತ ಕೇಳಿದ್ರೆ ನಾನು.
ಆತ್ಮನು ವ್ಯವಹಾರಕ್ಕೆ ಬರಬೇಕಾದ್ರೆ ನಾನು ಎನ್ನುವ ರೂಪದಿಂದಲೇ ಬರ್ತಾನೆ ಹೊರತುವೆ ಬೇರೆ ರೂಪದಿಂದ ಬರುವುದಿಲ್ಲ. ಎಷ್ಟು ಒಳ್ಳೆ ಮಾತು ನೋಡಿ. ಅಸ್ಮತ್ ಪ್ರತ್ಯಯೇ ಏವ ಗೋಚರಿ ಭವತಿ. ನಾನು ಎನ್ನುವಂತಹ ಪ್ರತ್ಯಯಕ್ಕೆ ಗೋಚರಿ ಭವತಿ, ವಿಷಯನಾಗುತ್ತಾನೆಯೇ ಹೊರತು ಅಸೌ ಆತ್ಮ ನತು ಪ್ರತ್ಯಯಾಂತರೆ. ನೋಡಿ, ಅಡಿಗೆ ಮಾಡಿದ್ರೆ ಯಾರು? ಅವನು. ಇಲ್ಲ ಇಲ್ಲ, ನಾನು ಸಾರ್, ನಾನೇ ತರಕಾರಿ ತಂದು, ನಾನೇ ತೊಳೆದು, ನಾನೇ ಹೆಚ್ಚಿ, ನಾನೇ ಬೇಯಿಸಿ, ನಾನೇ ಪಲ್ಯ ಮಾಡಿ, ನಾನೇ ತಿಂತಾ ಇದ್ದೇನೆ. ಎಲ್ಲಕ್ಕೂ ನಾನು ನಾನು ಅಂತ ಹೇಳ್ತಾನೆ. ಇನ್ನು ಪೂಜೆ ಮಾಡಿದೆ, ಯಾರು? ನಾನು. ತರ್ಪಣ ಕೊಟ್ಟೆ, ಯಾರು? ನಾನು. ಅಗ್ನಿಹೋತ್ರ ಅನುಷ್ಠಾನ ಮಾಡಿದೆ, ಯಾರು? ನಾನು ರಾಜ್ಯವನ್ನು ಆಳ್ತಾ ಇದ್ದೇನೆ, ಯಾರು? ನಾನು. ನೋಡಿ ಎಷ್ಟು ಜನ ಇದೆ. ಆತ್ಮನು ವ್ಯವಹಾರಕ್ಕೆ ಗೋಚರನಾಗಬೇಕಾದರೆ ಅಸ್ಮತ್ ಪ್ರತ್ಯಯದಲ್ಲಿಯೇ ಗೋಚರನಾಗ್ತಾನೆ ಹೊರತು ಯುಷ್ಮತ್ ಪ್ರತ್ಯಯದಲ್ಲಿ, ತತ್ ಪ್ರತ್ಯಯದಲ್ಲಿ, ಅನ್ಯ ಪ್ರತ್ಯಯದಲ್ಲಿ ಗೋಚರನಾಗುತ್ತಿಲ್ಲ. ಪೂರ್ವ ಪಕ್ಷ ಇದು ಸರಿಯಾಗಿದೆ. ಅತಃ ಅಸ್ಮತ್ ಪ್ರತ್ಯಯ ಗೋಚರ ಆತ್ಮ ಇತಿ ಸಿದ್ಧಂ. ಆದ್ದರಿಂದ ಆತ್ಮನು ಅಸ್ಮತ್ ಪ್ರತ್ಯಯಕ್ಕೆ ಗೋಚರನಾಗಿದ್ದಾನೆ ಅಂತಾಯ್ತು. ಇನ್ನು ಕಿಂಚ ಅಯಮಾತ್ಮ ವಿಷಯತ್ವೇನೈವ ಅಸ್ಮಾಕಂ ಜ್ಞಾನಪಥಮವತರತಿ. ನಿಧಾನ ಓದಬೇಕು, ಆದರೆ ತುಂಬಾ ಭಾಗ ಇದೆಯಲ್ಲ, ಇನ್ನೂ ಪುಟ ಇದೆ, ತುಂಬಾ ದಿನವಾಗುತ್ತೆ, ಓದ್ತೇನೆ. ಮತ್ತು ಅಯಂ ಆತ್ಮ, ಈ ಆತ್ಮನು ವಿಷಯಿಯಾಗಿಯೇ ತೋರುತ್ತಾನೆಯೇ ಹೊರತು ಎಂದೆಂದಿಗೂ ಆತ್ಮನು ವಿಷಯನಾಗಿ ತೋರುವುದಿಲ್ಲ. ನಾನು ಎನ್ನುವಂಥ ತತ್ವ ಎಂದೆಂದಿಗೂ ವಿಷಯ. ನಾನು ಎನ್ನುವ ವಸ್ತು ಎಂದೆಂದಿಗೂ ವಿಷಯವಾಗಲು ಸಾಧ್ಯವಿಲ್ಲ. ಅಯಮಾತ್ಮ ವಿಷಯತ್ವೇನೈವ, ವಿಷಯಿಯಾಗಿಯೇ, ವಿಷಯಿನಃ ಭಾವ ವಿಷಯಿತ್ವಂ, ವಿಷಯಿಯಾಗಿಯೇ ನಮಗೆ ಜ್ಞಾನಪಥಂ ಅವತರತಿ, ನಮ್ಮ ಅರಿವಿಗೆ ಗೋಚರ ಜ್ಞಾನ ಮಾರ್ಗಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ಜ್ಞಾನ ಆತ್ಮಜ್ಞಾನವಲ್ಲ, ಲೌಕಿಕ ಪ್ರತ್ಯಯ. ನಹಿ ಕಶ್ಚಿತ್ ಅನಾತ್ಮ ಜಾತುಚಿತ್ ಆತ್ಮಾನಂ ಏವಂ ಸ್ವಜ್ಞಾನೇನ ವಿಷಯೀಕರ್ತು ಉತ್ಸಾಹತೆ, ವಿಷಯೀಕರ್ತು ಸಮರ್ಥೋ ಭವತಿ. ಒಂದೊಂದು ಲೈನನ್ನು ಅರ್ಥ ಮಾಡ್ಕೋಬೇಕು. ಹಿ, ಏಕೆಂದರೆ ಅನಾತ್ಮ, ಇಲ್ಲಿ ಆತ್ಮ ಎಂದರೆ ತಾನು, ಅನಾತ್ಮವೆಂದರೆ ದೇಹಾದಿ ಸಂಘಾತ. ಅನಾತ್ಮ ವಸ್ತುವು ದೇಹಾದಿ ಸಂಘಾತವು ಜಾತುಚಿತು, ಎಂದಿಗೂ ಕೂಡ ಆತ್ಮಾನಂ ತನ್ನನ್ನು ತಾನೇ ಏವಂ ಹೀಗೆ ಸ್ವಜ್ಞಾನೇನ ತನ್ನ ಜ್ಞಾನದಿಂದ ವಿಷಯವನ್ನಾಗಿ ಮಾಡಿಕೊಳ್ಳಲು ಸಾಧ್ಯ. ವಿಷಯೀಕರ್ತು, ವಿಷಯವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೋಡಿ, ಈ ಜೀವಾತ್ಮನಿಗೆ ಲಕ್ಷಾಂತರ ವ್ಯವಹಾರ, ಲಕ್ಷಾಂತರ. ಏನೇ ವ್ಯವಹಾರ ಮಾಡುವಾಗಲೂ ನಾನು ಚಪಾತಿಯನ್ನ ತಿಂದೆ, ನಾನು ರಾಜ್ಯಭಾರ ಮಾಡುತ್ತಿದ್ದೇನೆ, ನಾನು ಇಂಥವನನ್ನ ನೋಡಿದೆ, ನಾನು ವಿಷಯಿಯಾಗಿಯೇ ತೋರುತ್ತೇನೆಯೇ ಹೊರತು ಎಂದೆಂದಿಗೂ ನಾನು ವಿಷಯವಲ್ಲ. ಮತ್ತೊಬ್ಬನಿಗೆ ನಾನು ವಿಷಯವಾಗಿರಬಾರದು, ಅದಲ್ಲ. ನಾನು ನನಗೆ ಯಾವಾಗಲೂ ವಿಷಯಿ. ಅವನು ನನ್ನನ್ನ ನೋಡುತ್ತಾನೆ ಎನ್ನುವಾಗ ಅವನಿಗೆ ನಾನು ವಿಷಯ, ಅದಲ್ಲ. ಅವನಿಗೆ ಅವನು ವಿಷಯಿ. ಯಾವುದೇ ಕ್ರಿಯೆಯನ್ನ ಮಾಡುವಾಗ, ಯಾವುದೇ ವ್ಯವಹಾರವನ್ನ ಮಾಡುವಾಗ ಅವನು ವಿಷಯಿಯಾಗಿದ್ದುಕೊಂಡೇ ನೋಡ್ತಾನೆ ಹೊರತುವೆ ಎಂದೆಂದಿಗೂ ವಿಷಯವಲ್ಲ. ಯಾವುದೇ ಅನಾತ್ಮ ವಸ್ತು, ನನ್ನ ಹತ್ರ ಚಿನ್ನ ಸರ ಇದೆ, ಆ ಚಿನ್ನ ಸರ ವಿಷಯಿಯಾಗಿ ನನ್ನ ನೋಡ್ತಾ ಇದೆಯಾ? ಇಲ್ಲ, ಅದು ಅಚೇತನ ಜಡ. ನಾನು ಇದು ಚಿನ್ನ ಸರ ಅಂತ ಹೇಳ್ತೇನೆ, ಇದು ವಜ್ರದ ಕಿರೀಟ ಅಂತ ಹೇಳ್ತೇನೆ.
ಇವನು ವೆಂಕಟೇಶ್ವರ ದೇವರು ಅಂತ ಹೇಳ್ತೇನೆ. ವೆಂಕಟೇಶ್ವರ ದೇವರನ್ನ ನೋಡುತ್ತಿರುವ ನಾನು ವಿಷಯಿ, ವೆಂಕಟೇಶ್ವರ ದೇವರನೇ ವಿಷಯ. ಅವನ ದೇವರೇ ಆಗಿರಬಹುದು. ಗುರುಗಳು ಬ್ರಹ್ಮನಿಷ್ಠರಾದ ಶ್ರೋತ್ರಿಯರಾದ ಜೀವನ್ಮುಕ್ತರಾದಂತಹ ಗುರುಗಳು. ಅಂತಹ ಗುರುಗಳನ್ನ ಶಿಷ್ಯ ನೋಡುವಾಗ ಶಿಷ್ಯನು ವಿಷಯಿ, ಗುರುಗಳು ವಿಷಯ. ಗುರು ಬಹಳ ದೊಡ್ಡವರಲ್ಲಿರ್ಬೋದು. ದೊಡ್ಡವರು ಅಂತ ಹೇಳ್ತಾ ಇರೋದು ಯಾರು? ನಾನು. ಅವ್ರ ಜ್ಞಾನಿಗಳು ಅಂತ ರೆಕಗ್ನೈಸ್ ಮಾಡ್ತಾ ಇರೋದು ಯಾರು? ನಾನು. ಆದ್ದರಿಂದ ಎಲ್ಲ ವ್ಯವಹಾರಗಳಲ್ಲಿಯೂ ಆತ್ಮನು ವಿಷಯಿಯಾಗಿದ್ದಾನೆಯೇ ಹೊರತು ವಿಷಯವಲ್ಲ. ಅನಾತ್ಮ ವಸ್ತುಗಳು ಯಾವಾಗಲೂ ಕೂಡ ವಿಷಯವೇ ಹೊರತು ವಿಷಯಯೂ ಅಲ್ಲ. ನಹಿ ಕಶ್ಚಿದನಾತ್ಮ, ಯಾವುದೇ ಒಂದು ಅನಾತ್ಮ ವಸ್ತುವು ಕೂಡ ಜಾತಚಿತ್ ಎಂದಿಗೂ ಆತ್ಮಾನಂ ತನ್ನನ್ನ ಹೀಗೆ ತನ್ನ ಜ್ಞಾನದಿಂದ ವಿಷಯೀಕರ್ತು ವಿಷಯವನ್ನಾಗಿ ಮಾಡಿಕೊಳ್ಳುವುದಕ್ಕೆ ನ ಉತ್ಸಾಹತೆ ಸಾಧ್ಯವಿಲ್ಲ. ಅನಾತ್ಮನೋ ಜ್ಞಾನಸ್ಯೈವ ಅಸಂಭವಾತೆ ಅಂದರೆ ಅನಾತ್ಮನಃ ಅನಾತ್ಮ ವಸ್ತುವಿಗೆ ಜ್ಞಾನಸ್ಯೈವ ಜ್ಞಾನವೇ ಉಂಟಾಗಲು ಸಾಧ್ಯವಿಲ್ಲ. ಒಂದು ಅಂಗಡಿಯಲ್ಲಿ 1,000 ಐಟಮ್ಸ್ ಇದೆ, ಯಾವುದೊಂದಕ್ಕೂ ಜ್ಞಾನವಿಲ್ಲ. ಅಕ್ಕಿ, ಹುಣಸೆಹಣ್ಣು, ಸಕ್ಕರೆ, ಸೂಜಿ, ಬೆಲ್ಲ, ತೊಗರಿಬೇಳೆ ಎಲ್ಲ ಇದೆ. ಇನ್ನು ದೊಡ್ಡ ಸ್ಕೂಟರು, ಕಾರು, ಏರೋಪ್ಲೇನ್ ಎಲ್ಲ ವಸ್ತು. ಯಾವುದೇ ಅನಾತ್ಮ ವಸ್ತುವಿಗೆ ಜ್ಞಾನವಿಲ್ಲ. ಜ್ಞಾನವೆಲ್ಲ ಯಾರಿಗೆ? ನನಗೆ. ಆದ್ದರಿಂದ ನಾನ್ಯಾರು? ವಿಷಯಿ. ಎಲ್ಲ ಅನಾತ್ಮ ವಸ್ತುಗಳು ಏನು? ವಿಷಯ. ಅಯಂತು ಆತ್ಮ, ಯಾವ ಅನಾತ್ಮ ವಸ್ತುವಿಗೂ ಜ್ಞಾನವಿಲ್ಲ. ಇಷ್ಟೇ. ಅನಾತ್ಮನಃ ಜ್ಞಾನಸ್ಯೈವ ಅಸಂಭವ ಅಂತ ಬ್ಯೂಟಿಫುಲ್. ನಮ್ಮ ಮನೆಯಲ್ಲಿ 1,000 ಪುಸ್ತಕ ಇದೆ. ನನಗೆ ಯಾವುದೋ ಒಂದು ಪುಸ್ತಕ ಬೇಕಾಗಿದೆ. ಆ ಪುಸ್ತಕಕ್ಕೆ ಜ್ಞಾನವಿಲ್ಲ, ಹುಡುಕ್ತಾ ಇದ್ದೇನೆ. ಶರ್ಮಾ, ನಾನು ಎಲ್ಲಿದ್ದೀನಪ್ಪ ತಗೋಂತ ಹೇಳುತ್ತಾ ಇಲ್ಲ. ನಾವು ಎಷ್ಟೋ ಸಲ ಬೇರೆಯವ್ರ ಮನೆಗೆ ಹೋಗಿರ್ತೇವೆ, ಕಾರ್ನಲ್ಲೋ ಸ್ಕೂಟರ್ನಲ್ಲೋ. ಲಾಕ್ ಮಾಡಿರ್ತೇವೆ ಕಾರನ್ನ, ಕೀನ ಎಲ್ಲೋ ಇಟ್ಬಿಟ್ಟಿರ್ತೇವೆ. ಇಟ್ಬಿಟ್ಟು ತಿಂಡಿ ತಿನ್ಬೋ ಎಲ್ಲ ಆಯ್ತು. ಹೊರಡ್ಬೇಕಾದ್ರೆ ಕೀ ಸಿಗ್ತಾ ಇಲ್ಲ, ಹುಡುಕ್ತಾರೆ. ಎಲ್ಲರೂ ಹೊಡೆದಿದ್ರು, ಕೀ ಸಿಗ್ತಾ ಇಲ್ಲ. ಆ ಕೀ ಹೇಳ್ಬಾರದ ಬೀರ್ ಕೈ, ನಾನು ಇಲ್ಲಿದ್ದೇನೆ ತಗೋಂತ ಹೇಳೋದಿಲ್ವಾ? ಇಲ್ಲ. ಆಮೇಲೆ ನೋಡಿದ್ರೆ ತನ್ನ ಪಾಕೆಟ್ ಅಲ್ಲೇ ಇದೆ. ಪಾಕೆಟ್ ಅಲ್ಲಿ ಇದೆ ಎನ್ನುವನ್ನು ನನಗೆ ಗೊತ್ತಾಯ್ತೇ ಹೊರತು ಆ ಕೀ ಹೇಳಿಲ್ಲ. ಹೌದಾ? ಚೆನ್ನಾಗಿ. ಅನಾತ್ಮನಃ ಅನಾತ್ಮವಾದ ದೇಹಾದಿ ವಸ್ತುಗಳಿಗೆ ಜ್ಞಾನಸ್ಯೈವ ಅಸಂಭವ, ಜ್ಞಾನವೇ ಇಲ್ಲ, ಜ್ಞಾನವೇ ಹೊಂದುವುದಿಲ್ಲ. ಆದ್ದರಿಂದ ಆತ್ಮನು ಅಸ್ಮತ್ ಪ್ರತ್ಯಯ ಗೋಚರನೂ ಹೌದು, ವಿಷಯೆಯೂ ಹೌದು. ಅನಾತ್ಮ ವಸ್ತುಗಳು ಯುಷ್ಮತ್ ಪ್ರತ್ಯಯ ಗೋಚರವೂ ಹೌದು, ವಿಷಯವೂ ಹೌದು. ಹೀಗೆ ಆತ್ಮಾನಾತ್ಮರುಗಳಿಗೆ ಪರಸ್ಪರ ಸಾಮ್ಯವೇ ಇಲ್ಲದ್ದರಿಂದ ಅನಾತ್ಮವಾದ ಶರೀರವನ್ನ ನಾನು ಅಂತನಾಗಲಿ, ಚಿನ್ಮಾತ್ರ ಸ್ವರೂಪನಾದ ನನ್ನನ್ನ ಅನಾತ್ಮವಾದ ದೇಹ ಅಂತನಾಗಲಿ ಅಧ್ಯಾಸ ಮಾಡಿಕೊಳ್ಳುವಂತಹದ್ದು ಸಾಧ್ಯವೇ ಇಲ್ಲ ಅಂತ ಪೂರ್ವ ಪಕ್ಷ. ಅಯಂತು ಆತ್ಮ, ಅಯಂತು ಆತ್ಮ, ಈ ಆತ್ಮನಾದರೂ ಸರ್ವಮೇವ ಪದಾರ್ಥಂ ಸರ್ವಮೇವ ವಸ್ತು ಸ್ವಜ್ಞಾನೇನ ವಿಷಯೀಕರೋತಿ ನಿರ್ವಿಕಲ್ಪೇನ ಸ್ವರೂಪಭೂತೇನ ಇದಮಹಂ ಜಾನಾಮಿ ಇತಿ ವಾ ಸವಿಕಲ್ಪೇನ. ಶಾಂಕರ ಬ್ರಹ್ಮಸೂತ್ರ ಭಾಷ್ಯದಂತೆ ಅಯಂತು ಆತ್ಮ, ಈ ಪ್ರತ್ಯೇಗಾತ್ಮನಾದರೂ ಈ ಆತ್ಮನಾದರೂ ಸರ್ವಮೇವ ಎಲ್ಲ ವಸ್ತುಗಳನ್ನು ಅರಿತಾ ಇದ್ದಾನೆ. ಸಮುದ್ರವನ್ನ ನೋಡ್ತಾನೆ, ಇದು ಸಮುದ್ರ. ಆಕಾಶವನ್ನ ನೋಡ್ತಾನೆ, ಇದು ಆಕಾಶ, ಇದು ನಕ್ಷತ್ರ, ಇದು ಸೂರ್ಯ, ಇವನು ಚಂದ್ರ. ಎಲ್ಲ ವಸ್ತುಗಳನ್ನು ಸ್ವಜ್ಞಾನೇನ ಈ ಆತ್ಮನು ತನ್ನ ಜ್ಞಾನದಿಂದ ವಿಷಯೀಕರೋತಿ. ಹಿ ಆಬ್ಜೆಕ್ಟಿಫೈಸ್,
ಅತ್ಯಂತ ಸಣ್ಣದಾಗಿರುವ ಒಂದು ವಸ್ತು ಸೂಜಿ. ಇದು ಸೂಜಿ ಅಬ್ಬ, ಇದು ಸಾಸಿವೆ ಕಾಳು. ಸಾಸಿವೆ ಕಾಳನ್ನೂ ಬೆಳಗುತ್ತಾನೆ, ಆನೆಯನ್ನೂ ಬೆಳಗುತ್ತಾನೆ, ಸಮುದ್ರವನ್ನು ದೇವತೆಗಳನ್ನು ಬೆಳಗ್ತಾನೆ. ಹೌದಾ? ನವಗ್ರಹ ವಿಗ್ರಹಗಳಿಂದ ನೋಡಿದಾಗ ನವಗ್ರಹಗಳು, ಇವನು ಸೂರ್ಯ, ಇವನು ಚಂದ್ರ, ಇವನು ಮಂಗಳ, ಇವನು ಬುಧ. ಹೇಳ್ತಾ ಇರೋನು ಯಾರು? ನಾನು. ಆದರೆ ಯಾವುದೇ ವಿಗ್ರಹ ನಾನು ಸೂರ್ಯ, ನಾನು ಮಂಗಳ, ನಾನು ಶನಿ ಅಂತ ಹೇಳುವುದಿಲ್ಲ. ಎಷ್ಟೇ ಸರ್ವಮೇವ ಪದಾರ್ಥಂ, ಎಲ್ಲ ಪದಾರ್ಥವನ್ನು ಈ ಆತ್ಮನು ಸ್ವಜ್ಞಾನೇನ ತನ್ನ ಜ್ಞಾನದಿಂದ ವಿಷಯೀಕರೋತಿ, ವಿಷಯ ಮಾಡಿಕೊಳ್ಳುತ್ತಿದ್ದಾನೆ. ಎರಡು ತರಹ, ಒಂದು ನಿರ್ವಿಕಲ್ಪ ಜ್ಞಾನ, ಇನ್ನೊಂದು ಸವಿಕಲ್ಪ ಜ್ಞಾನ. ನಿರ್ವಿಕಲ್ಪ ಜ್ಞಾನ ಅಂದ್ರೇನು? ಮಲಗಿಕೊಂಡಿದ್ದ, ಎದ್ದ ಕೂಡಲೇ ಈ ಪ್ರಪಂಚವನ್ನೆಲ್ಲ ಅರಿತಾ ಇದ್ದಾನೆ. ಇದು ನಿರ್ವಿಕಲ್ಪ ಜ್ಞಾನ. ಒಂದೊಂದನ್ನೇ ನೋಡುವಾಗ ಇದಂ ಅಹಂ ಜಾನಾಮಿ, ಇದು ಕುರ್ಚಿ, ಇದು ಹಣ, ಇದು ಕುಕ್ಕರು, ಇದು ಪೆನ್ನು, ಇದು ಪುಸ್ತಕ. ಒಂದು ಸವಿಕಲ್ಪ ಜ್ಞಾನ, ಮತ್ತೊಂದು ನಿರ್ವಿಕಲ್ಪ ಜ್ಞಾನ. ಒಂದು ಸಭೆಗೆ ಹೋದಾಗ ಅಲ್ಲಿ 2 ಲಕ್ಷ ಜನ ಸೇರಿದ್ದಾರೆ. ನೋಡಿ, 2 ಲಕ್ಷ ಜನ ಮನುಷ್ಯರು ಬಂದಿದ್ದಾರೆ. ಇದು ನಿರ್ವಿಕಲ್ಪ ಜ್ಞಾನ. ಒಬ್ಬೊಬ್ಬನ್ನೇ ವಿಚಾರಿಸಿದಾಗ, ನೀವು ಎಲ್ಲಿ ಬಂದಿದ್ದೀರಾ? ಬಾಂಬೆಯಿಂದ, ನೀವು ಪೂನಾದಿಂದ, ನೀವು ಕಿಕ್ಕೇರಿಯಿಂದ, ನೀವು ಮೈಸೂರಿಂದ. ಸವಿಕಲ್ಪ ಜ್ಞಾನವಾಗಲಿ ನಿರ್ವಿಕಲ್ಪ ಜ್ಞಾನವಾಗಲಿ ಎರಡೂ ಕೂಡ ಆತ್ಮನು ತನ್ನ ಜ್ಞಾನದಿಂದ ಅರಿತಾ ಇದ್ದಾನೆ. ಸರ್ವದಾ ಚ ಅಯಂ ಆತ್ಮ ಜ್ಞಾನೇ ಸ್ವಪ್ರಧಾನ ಏವ ಪ್ರಥತೆ ನತು ಗುಣಭೂತ ಕಸ್ಯಚಿತ್. ಎಷ್ಟು ಚೆನ್ನಾಗಿದೆ! ಇಷ್ಟು ಪೂರ್ವ ಪಕ್ಷ, ಇಷ್ಟು ಶಂಕಾ ಗ್ರಂಥ ಆಕ್ಷೇಪದ ಸ್ವಾರಸ್ಯ ತೋರಿಸ್ತಾ ಇದ್ದಾರೆ ಗುರುಗಳು. ಸರ್ವದಾಚ ಅಯಂ ಆತ್ಮ, ಈ ಆತ್ಮನು ಯಾವಾಗಲೂ ಕೂಡ ಜ್ಞಾನದಲ್ಲಿ ಸ್ವಪ್ರಧಾನನಾಗಿ ಹೊರಡುತ್ತಾನೆಯೇ ಹೊರತು ಅಧೀನನ ಹೋಗ್ತಾ ಇಲ್ಲ. ಅಬ್ಬಾ, ನಾನು ದಡ್ಡ ಇರಬಹುದು, SSLC ಫೇಲ್ ಆಗಿದೆ, ಆದರೆ ಒಂದು ವಸ್ತುವನ್ನ ನೋಡಿದಾಗ ಅರಿಯುವವನು ನಾನು. ಇಲ್ಲಿ ಒಂದು ಮಾತು ಹೇಳಿದ್ದು ಪೂಜ್ಯ ಸದ್ಗುರುಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು. ಒಬ್ಬ ನೊಬೆಲ್ ಲಾರಿಯೇಟ್ ಇದ್ದಾನೆ, ನೊಬೆಲ್ ಪ್ರೈಸ್ ವಿನ್ನರ್, ತುಂಬಾ ಬುದ್ಧಿವಂತ. ಮತ್ತೊಬ್ಬ ಭಾರತ ರತ್ನ ಮಹಾತ್ಮ ಇದ್ದಾನೆ, ಮತ್ತೊಬ್ಬ ದಡ್ಡ. ಅವನಿಗೆ ದುಡ್ಡು ಎಣಿಸಕ್ಕೂ ಬರುವುದಿಲ್ಲ, ಸೈನ್ ಮಾಡಕ್ಕೂ ದಡ್ಡ. ಇಬ್ಬರಿಗೂ ಕೂಡ ಜ್ಞಾನ ಸಮಾನವಾಗಿದೆ. ಯಾವುದನ್ನೇ ಅರಿಯುವಾಗ ಅವನು ತನ್ನ ಜ್ಞಾನದಿಂದ ಅರಿತಾನೆಯೇ ಹೊರತುವೆ ಬೇರೆಂದರಿಂದ ಅಲ್ಲ. ಜ್ಞಾನದಲ್ಲಿ ಸ್ವಪ್ರಧಾನತೆಯ ಆ ದಡ್ಡನಿಗೆ ಇಡ್ಲಿ ಕೊಟ್ಟು ತಿಂತಾನೆ. ಏನೋ ಇದು ಇಡ್ಲಿ, ಯಾರು ಹೇಳಿದ್ರು? ನನ್ಗೆ ಗೊತ್ತು ಅಂತಾನೆ. ಜ್ಞಾನದಲ್ಲಿ ಸ್ವಪ್ರಧಾನ, ತಾನೇ ಪ್ರಧಾನನಾಗಿ ತಾನೇ ಸ್ವತಂತ್ರವಾಗಿ ಹೊರಡುತ್ತಾನೆಯೇ ಹೊರತು ನತು ಕಸ್ಯಜ ಗುಣಭೂತ. ನಮ್ಮಮ್ಮ ಹೇಳಿದ್ರು ಆದ್ದರಿಂದ, ನಮ್ಮಪ್ಪ ಹೇಳಿದ್ರು ಆದ್ದರಿಂದ ಅಂತಿಲ್ಲ. ದಡ್ಡ ಸಕ್ಕರೆ ತಿಂದ, ಸಿಹಿ ಆಯ್ತು. ಯಾರೋ ಹೇಳಿದ್ರು ಸಿಹಿ ಆಯ್ತು ಅಂತ, ನಮ್ಮ ಮೇಷ್ಟ್ರು ಹೇಳಿದ್ರು ಅಂತ ಹೇಳುದಿಲ್ಲ, ಅವನೇ ಹೇಳ್ತಾನೆ. ನೋಡಿ, ಸಕ್ಕರೆಯನ್ನ ನೋಡ್ತಾನೆ ದಡ್ಡ, ನೊಬೆಲ್ ಲಾರಿಯೇಟು ನೋಡ್ತಾನೆ. ನೋಡುವಾಗ ಇಬ್ಬರ ಅರಿವಿಗೂ ಸಕ್ಕರೆ ಗೊತ್ತಾಯ್ತು, ಇಬ್ಬರು ತಿಂತಾರೆ, ಸಿಹಿ ಆಯ್ತು. ಹೇಗೆ ಗೊತ್ತಾಯ್ತು? ನನ್ಗೆ ಗೊತ್ತಾಯ್ತು. ವಸ್ತುಗಳನ್ನು ಅರಿಯುವಾಗಲೂ ಸ್ವತಂತ್ರ, ಅರಿತ ಮೇಲೆ ಅದರ ಜ್ಞಾನವನ್ನು ಉಂಟು ಮಾಡಿಕೊಳ್ಳುವಾಗಲೂ ಸ್ವತಂತ್ರನೇ ಹೊರತು ಯಾವಾಗಲೂ ನಚ ಗುಣಭೂತ, ಅಧೀನನಾಗಿಲ್ಲ. ಇಷ್ಟು ಪೂರ್ವ ಪಕ್ಷ. ಅತಃ, ಆದ್ದರಿಂದ
ಆತ್ಮ ವಿಷಯಿ ಇತ್ಯುಚ್ಯತೆ. Atman is labeled as Vishayi. Anatma is labeled as Vishaya. Atman is labeled as Asmat Pratyaya Gochara. Anatma Vastus are labeled as Yushmat Pratyaya Gochara. Atma Chariktantu Sarvam Atma Chaitanyasya Vishaya Eva. ಅಬ್ಬಾ, ಇದು ವಿಚಾರ ಲಹರಿ. ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಶಾಂಕರ ಭಾಷ್ಯ ತಮಾಷೆ ಮಾತಲ್ಲ. ಅಧ್ಯಾಸ ಭಾಷ್ಯದಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಅದ್ವೈತ ಸಿದ್ಧಾಂತದ ಮರ್ಮವನ್ನು ತೋರಿಸಿದ್ದಾರೆ. ಇದನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ವಿಸ್ತಾರವಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಸತ್ಯ. ನನ್ನ ಅಭಿಪ್ರಾಯದಲ್ಲಿ, ನನ್ನ ಸಂಕುಚಿತ ದೃಷ್ಟಿಯಿಂದ ಅಧ್ಯಾಸ ಭಾಷ್ಯವನ್ನ ಇಷ್ಟೊಂದು ಸುಂದರವಾಗಿ, ಸರಳವಾಗಿ, ವಿಸ್ತಾರವಾಗಿ ಬಿಡಿಸಿ ಹೇಳಿರುವಂತಹ ಮಹಾತ್ಮರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಬ್ಬರೇ ಹೊರತು ಯಾರು ಇಲ್ಲ. ಬಹಳ ಚೆನ್ನಾಗಿದೆ. ಯಾರು ಬೇಜಾರು ಮಾಡ್ಕೋಬೇಡಿ, ಅರ್ಥವಾಗಿಲ್ಲ ಅಂತ. ಸ್ವಲ್ಪ ಕಷ್ಟವಾಗಿದೆ. PhD ಪಾಠ ಅರ್ಥ ಮಾಡ್ಕೋತಾ ಹೋಗೋಣ. ಆತ್ಮಾತಿರಿಕ್ತಂತು ಸರ್ವಂ ಆತ್ಮ ಚೈತನ್ಯಸ್ಯ ವಿಷಯ ಏವ. ಎಂಬ ಆತ್ಮನಿಗಿಂತ ಭಿನ್ನವಾಗಿರುವ, ಆತ್ಮ ಅಂದ್ರೆ ತಾನು, ತನಗಿಂತ ಭಿನ್ನವಾಗಿರುವ ಸರ್ವಂ ಎಲ್ಲವೂ ಕೂಡ ಆತ್ಮ ಚೈತನ್ಯ ವಿಷಯವೇ ಆಗಿದೆ. ನನಗಿಂತ ಭಿನ್ನವಾದದ್ದು ಕಣ್ಣು, ನನಗಿಂತ ವ್ಯತಿರಿಕ್ತವಾದ ದಂತಕರಣ, ನನಗಿಂತ ಬೇರೆಯಾದದ್ದು ಶರೀರ, ನನಗಿಂತ ಬೇರೆಯಾದದ್ದು ಬಂಗಾರ, ನನಗಿಂತ ಭಿನ್ನವಾದದ್ದು ಬೆಳ್ಳಿ, ಯಾವುದೇ ಆಗಲಿ ಎಲ್ಲವೂ ಕೂಡ ಆತ್ಮ ಚೈತನ್ಯ ವಿಷಯವೇ ಆಗಿರ್ಬೇಕು. ಇದು ಬೆಳ್ಳಿನ್ ಗೊತ್ತಾದ್ ಯಾರಿಗೆ? ನನಗೆ. ಇದು ನಾಗರ ಹಾವನ್ ಗೊತ್ತಾದ್ ಯಾರಿಗೆ? ನನಗೆ. ಇರುವೇನ್ ಗೊತ್ತಾದ್ ಯಾರಿಗೆ? ನನಗೆ. ಇದರಲ್ಲಿ ಅಂಡರ್ ಮಾಡ್ಕೊಂಬಿಡಿ. ಆದ್ದರಿಂದ ಆತ್ಮಾತಿರಿಕ್ತಂ ಸರ್ವಂ, ಆತ್ಮನಿಗಿಂತ ಭಿನ್ನವಾಗಿರುವ ಎಲ್ಲ ಪದಾರ್ಥಗಳು ಆತ್ಮ ಚೈತನ್ಯಕ್ಕೆ ವಿಷಯವೇ ಆಗಿದೆಯೇ ಹೊರತು ಎಂದೆಂದಿಗೂ ವಿಷಯ ಅಲ್ಲ. ನಹಿ ಭವತಿ ನಹಿ ಭವತಿ, ಹೀಗಾಗುವುದು ಸಾಧ್ಯವೇ ಇಲ್ಲ. ಹೇಗೆ? ಅಸ್ತಿ ಕಿಂಚಿತ್ ಯತ್ ಜ್ಞಾನಸ್ಯ ವಿಷಯೋ ನ ಭವತಿ. ನನ್ನ ಅರಿವಿಗೆ ವಿಷಯವಾಗದೇ ಇರುವಂತಹ ಪದಾರ್ಥ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಜ್ಞಾನಸ್ಯ ವಿಷಯ ನ ಭವತಿ. ನನ್ನ ಅರಿವಿಗೆ ವಿಷಯವಾಗದೇ ಇರುವಂತಹ ಪದಾರ್ಥ ಯಾವುದಾದ್ರೂ ಇದೆಯೇ? ಇಲ್ಲ. ಒಂದು ಉದಾಹರಣೆ, ಅಮೆರಿಕ ದೇಶದಲ್ಲಿ ಒಂದು ಪದಾರ್ಥವಿದೆ, ಅದು ನಿಮ್ಗೆ ಗೊತ್ತಿಲ್ಲ, ಪದಾರ್ಥವೇ ಇಲ್ಲ. ಇದೇ ಅಂತ ಆಗಬೇಕಾದ್ರೆ ನನ್ಗೆ ಗೋಚರ. ನೀವು ನೋಡಿದ್ದೀರಾ? ನಾನು ನೋಡಿದ್ದೇನೆ. ಅಲ್ಲಿ ನಿಮ್ಮ ಅರಿವಿಗೆ ಗೋಚರ ಅಂತ. ಆತ್ಮನ ಅರಿವಿಗೆ ವಿಷಯವಾಗದೇ ಇರುವಂತಹ ಪದಾರ್ಥವೇ ಇಲ್ಲ. ತಸ್ಮಾತ್ ವಿಷಯ ಸ್ವಭಾವ ಏವ ಅನಾತ್ಮ, ವಿಷಯ ಸ್ವಭಾವೇವ ಚ ಆತ್ಮ. ಆತ್ಮನ ಅರಿವಿಗೆ ಗೋಚರವಾಗದೇ ಇರುವಂತಹ ವಸ್ತುವಿದೆ ಎನ್ನುವುದೇ ಇಲ್ಲ. ಯಾಕೆಂದ್ರೆ ನೀವಿದೇನ್ ಬೇಕಾದ್ರೆ ಯಾರಿಗಾರು ಗೋಚರವಾಗಿರ್ಬೇಕಲ್ಲ. ಏನ್ರಿ, ಬ್ರಹ್ಮಲೋಕದಲ್ಲಿ ಒಂದು ಸೂಜಿ ಇದೆ, ನಿಮ್ಗೆ ಗೊತ್ತಿಲ್ಲ, ಇಲ್ವೇ ಇಲ್ಲ. ನಿಮಗೆ ಗೊತ್ತಾಗಿದೆಯಾ? ಗೊತ್ತಾಗಿದೆ, ನಿಮ್ಮ ಅರಿವಿಗೆ ಗೋಚರವಾಯಿತು. ಆದ್ದರಿಂದ ಅನಾತ್ಮ ವಸ್ತುಗಳ ಹೆಸರು ವಿಷಯಭೂತ, ಆತ್ಮನಿಗೆ ಹೆಸರು ವಿಷಯೀಭೂತ. ಯುಷ್ಮತ್ ಪ್ರತ್ಯಯ ಗೋಚರಶ್ಚ ಅಸೌ ಅನಾತ್ಮ. ಅನಾತ್ಮ ಸೇರಿಸ್ಕೊಂಬಿಡಿ. ಅಸೌ ಅನಾತ್ಮ, ಆತ್ಮನಿಗಿಂತ ಭಿನ್ನವಾಗಿ ತೋರುತ್ತಿರುವ ಕೋಟಿಗಟ್ಟಲೆ ಇರುವಂತ ಎಲ್ಲ ಪದಾರ್ಥಗಳು ವಿಷಯವಾಗಿವೆ ಮತ್ತು ಅದು
ಯುಷ್ಮತ್ ಪ್ರತ್ಯಯ ಗೋಚರವಾಗಿದೆ. ಬಾ, ಆತ್ಮನೊಬ್ಬನೇ ಅಸ್ಮತ್ ಪ್ರತ್ಯಯ ಗೋಚರ, ಆತ್ಮನೊಬ್ಬನೇ ವಿಷಯಿ. ಎಲ್ಲ ಅನಾತ್ಮ ವಸ್ತುಗಳು ಯುಷ್ಮತ್ ಪ್ರತ್ಯಯ ಗೋಚರ. ಎಲ್ಲ ಪದಾರ್ಥಗಳು ವಿಷಯವಾಗಿ ತೋರ್ತಾ ಇವೆ. ತ್ವಮಿತಿ ಪ್ರತ್ಯಯ ಯುಷ್ಮತ್ ಪ್ರತ್ಯಯ. ಯುಷ್ಮತ್ ಪ್ರತ್ಯಯ ಅಂದ್ರೇನು? ನೀನು ಎನ್ನುವಂಥ ಅರಿವು. ಇದು ದಕಾರಂತಹ ತಿಲಿಂಗಕ. ಅಸ್ಮತ್ಪತ್ ಶಬ್ದ ಯುಷ್ಮತ್ ಶಬ್ದ ತಿಲಿಂಗಕ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಏನ್ ಹೇಳಿಲ್ಲ? ಅಹಂ ಅಥವಾ ತ್ವಂ, ಅಹಂ ತ್ವಂ ಪ್ರತ್ಯಯ ಗೋಚರ ಅಂತ ಹೇಳಿದೆ. ಅಹಂ ಅಂದ್ಬಿಟ್ರೆ ಪ್ರಥಮ ಏಕವಚನವಾಗಿಬಿಡುತ್ತೆ. ಅದಕ್ಕೇನ್ ಮಾಡಿದ್ರು? ಅಸ್ಮತ್ ಶಬ್ದ ಬಳಸ್ಬಿಟ್ರು. ಯುಷ್ಮತ್ ಅಸ್ಮತ್ ಶಬ್ದಗಳು. ಯುಷ್ಮತ್ ಅಂದ್ರೇನು? ನೀನು, ನಿನ್ನನ್ನು, ನಿನ್ನಿಂದ, ನಿನಗೆ, ನಿನ್ನ ದೆಸೆಯಿಂದ, ನಿನ್ನ, ನಿನ್ನಲ್ಲಿ. ನೀನು, ನೀವಿಬ್ಬರು, ನೀವುಗಳು. ಯುಷ್ಮತ್ ಶಬ್ದಕ್ಕಿರುವಂತ 28 ರೂಪ ಇದೆ. ಅಸ್ಮತ್ ಶಬ್ದ 28 ರೂಪ. ಎಲ್ಲವನ್ನೂ ಒಳಗೊಂಡಂತೆ ಆಗ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಭಗವತ್ಪಾದ ಶಂಕರರು ಯುಷ್ಮತ್ ಅಸ್ಮತ್ ಪ್ರತ್ಯಯ ಗೋಚರಯೋ ಅಂತ ಹೇಳಿದ್ದಾರೆ ಹೊರತು ತ್ವಂ ಅಹಂ ಪ್ರತ್ಯಯ ಗೋಚರಯೋ ಅಂತ ಹೇಳಲಿಲ್ಲ ಅಂತ ಪೂಜ್ಯ ಗುರು ಹೇಳಿದ್ರು. ತುಂಬಾ ಡೀಟೇಲ್ ಹೋಗ್ಬೇಕು. ನಾನು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೇನೆ. ಯಾಕೆ ಅಂದ್ರೆ ತುಂಬಾ ವಿಸ್ತಾರವಾಗಿದೆ. ನಿಧಾನವಾಗಿ ಓದ್ತಾ ಹೋದ್ರೆ 4 ವರ್ಷ ಆಗ್ಬಿಡುತ್ತೆ. ನಾನು ಸ್ಪೀಡಾಗಿ ಹೇಳ್ತಾ ಹೋಗ್ತೇನೆ, ನೀವು ಅದನ್ನು ಕೇಳ್ಕೊಂಡು ಅರ್ಥ ಮಾಡ್ಕೋತಾ ಹೋಗಿ. ಅಯಂ ಅನಾತ್ಮ ಯುಷ್ಮತ್ ಪ್ರತ್ಯಯ ಗೋಚರ. ಏನಾಗಂದ್ರೆ ತ್ವಮಿತಿ ಪ್ರತ್ಯಯ ಯುಷ್ಮತ್ ಪ್ರತ್ಯಯ. ಯುಷ್ಮತು ಪ್ರತ್ಯಯ. ಯುಷ್ಮತ್ ಅಂದ್ರೆ ನೀನು. ನೀನು ಎಂಥ ಅರಿವಿಗೆ ಹೆಸರಾಯಿತು ಯುಷ್ಮತ್ ಪ್ರತ್ಯಯ. ಆತ್ಮ ಹಿ ಸರ್ವಮಪಿ ಅನಾತ್ಮಾನಂ ಸ್ವಜ್ಞಾನೇನ ವಿಷಯೀಕೃತ್ಯ ತ್ವಂ ಏವಂ ವಿಧಃ ತ್ವಂ ಏವಂ ವಿಧಃ ಇತಿ ಜ್ಞಾತುಂ ಶಕ್ನೋತಿ. ಭಾಷೆ ಅತ್ಯಂತ ಸರಳವಾಗಿದೆ, ಆದರೆ ವಿಷಯ ಅತ್ಯಂತ ಗಂಭೀರವಾಗಿದೆ. ಆತ್ಮನಿಗಿಂತ ಭಿನ್ನವಾಗಿರುವ, ತನಗಿಂತ ಭಿನ್ನವಾಗಿರುವ ಎಲ್ಲ ವಸ್ತುಗಳು ಕೂಡ ಯುಷ್ಮತ್ ಪ್ರತ್ಯಯ ಗೋಚರವಾಗಿವೆ. ಹೇಗೆ? ಯುಷ್ಮತ್ ಪ್ರತ್ಯಯ ಅಂದ್ರೇನು? ನೀನು ಎನ್ನುವಂಥ ಪ್ರತ್ಯೇಕ ಗೋಚರವಾಗಿದೆ. ಆತ್ಮನು ಸರ್ವಮಪ್ಯನಾತ್ಮಾನಂ ಸರ್ವಾನ ಅನಾತ್ಮನಃ. ಇದು ನಕಾರಾಂತಹ ಪುಲ್ಲಿಂಗ. ಅನಾತ್ಮನ್ ಶಬ್ದ ಅನಾತ್ಮ ಅನಾತ್ಮಾನೋ ಅನಾತ್ಮಾನಃ. ಹೇ ಅನಾತ್ಮನ್, ಹೇ ಅನಾತ್ಮಾನೋ, ಹೇ ಅನಾತ್ಮಾನಃ. ಅನಾತ್ಮಾನಂ ಅನಾತ್ಮಾನೋ ಅನಾತ್ಮನಃ. ಅನಾತ್ಮನ ಅನಾತ್ಮಭ್ಯಂ ಅನಾತ್ಮಭಿಃ. ಅನಾತ್ಮನೆ ಅನಾತ್ಮಭ್ಯಂ ಅನಾತ್ಮಭ್ಯಃ. ಅನಾತ್ಮನಃ ಅನಾತ್ಮಭ್ಯಂ ಅನಾತ್ಮಭ್ಯಃ. ಅನಾತ್ಮನಃ ಅನಾತ್ಮನೋಃ ಅನಾತ್ಮನಂ ಅನಾತ್ಮನಿ ಅನಾತ್ಮನೋಃ ಅನಾತ್ಮಸು. ಏನ್ ಗುರುಗಳ ಪಾಠಕ್ರಮ ಅದ್ಭುತ. ಪರಮಾತ್ಮ 14 ಲೋಕಗಳಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಂತ ವೇದಾಂತ ಗುರುಗಳು ಎಲ್ಲೂ ಇಲ್ಲ. ಚೆನ್ನಾಗಿ ಪಾಠ ಮಾಡಿದ್ದಾರೆ. ಆತ್ಮ ಹಿ ಆತ್ಮನಾದರೂ ಸರ್ವಮಪ್ಯನಾತ್ಮಾನಂ. ಇದು ಜಾತ್ಯೇಕ ವಚನ. ಎಲ್ಲ ಅನಾತ್ಮ ವಸ್ತುಗಳನ್ನು ವಿಷಯೀಕೃತ್ಯ. ಹೇಗೆ? ಸ್ವಜ್ಞಾನೇನ, ತನ್ನ ಜ್ಞಾನದಿಂದ ವಿಷಯವನ್ನಾಗಿ ಮಾಡಿಕೊಂಡು ನೀನಿಂಥವನು ನೀನಿಂಥವನು ಎಂದು ತಿಳಿದುಕೊಳ್ಳುತ್ತಿದ್ದಾನೆ. ಒಂದು ಪುಸ್ತಕವನ್ನು ನೋಡಿದ. ಪುಸ್ತಕ ಅಂತಂದ್ರೆ ಹೀಗಿದೆ. 1000 ರೂಪಾಯಿ ನೋಟ್ ನೋಡಿದ. 1000 ರೂಪಾಯಿ ನೋಟು ಅಂತಂದು ಹೀಗಿದೆ. ಚಿತ್ರಾನ್ನವನ್ನ ನೋಡಿದ. ಚಿತ್ರಾನ್ನ ಅಂತ ಹೀಗಿದೆ. ಯಾವ ಯಾವ ವಸ್ತುಗಳು ಹೇಗೆ ಹೇಗಿವೆಯೋ ಅದನ್ನ ತನ್ನ ಜ್ಞಾನದಿಂದ ವಿಷಯ ಮಾಡಿಕೊಂಡು ಅರಿಯುತ್ತಿರುವವನ ಯಾರು? ನಾನು. ಎಷ್ಟು ಜನ ಇದೆ, ನನಗೆ ನನ್ನ ಮಹಿಮೆಯೇ ಅರ್ಥವಾಗಿಲ್ಲ. ಯಾರು ನಾನು? ಇಡೀ ವಿಶ್ವವನ್ನ ವಿಷಯ ಮಾಡಿಕೊಂಡು ಅರಿಯುತ್ತಿರುವಂತ ಸಾಕ್ಷ್ಯ ತತ್ವ ನಾನು. ಪೂರ್ವ ಪಕ್ಷ ಇರುತ್ತಾನೆ.
ಪೂರ್ವ ಪಕ್ಷಿಯ ಬಾಯಿನಿಂದ ಸಿದ್ಧಾಂತವನ್ನ ಹೇಳ್ತಾ ಇದ್ದ ಶಂಕರಾಚಾರ್ಯರು. ಅತಃ ಆದ್ದರಿಂದ ಸರ್ವೋಪ್ಯನಾತ್ಮ ಯುಷ್ಮತ್ ಪ್ರತ್ಯಯ ಯೋಗ್ಯ ಇತಿ ಯುಷ್ಮತ್ ಪ್ರತ್ಯಯ ಗೋಚರ ಇತ್ಯುಚ್ಯತೆ. ಆದ್ದರಿಂದ ಸರ್ವೋಪ್ಯನಾತ್ಮ ಎನಿ ಅನಾತ್ಮ ವಸ್ತು, ಯಾವುದೇ ಅನಾತ್ಮ ತತ್ವವು ಅನಾತ್ಮ ವಸ್ತುವು ಯುಷ್ಮತ್ ಪ್ರತ್ಯಯ ಗೋಚರವಾಗಿದೆಯೇ ಹೊರತುವೆ ಅಸ್ಮತ್ ಪ್ರತ್ಯಯ ಗೋಚರವಲ್ಲ ಎನ್ನುವುದರಿಂದ ಯುಷ್ಮತ್ ಪ್ರತ್ಯಯ ಗೋಚರ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಎಂದು ಭಗವತ್ಪಾದ ಶಂಕರರು ಇಲ್ಲಿ ಹೇಳುತ್ತಿದ್ದಾರೆ. ನೋಡಿ, ಇಷ್ಟೂ ಕೂಡ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿನೋ ಆತ್ಮಾನಾತ್ಮನೋ ಎನ್ನುವ ಶಾಂಕರ ಭಾಷ್ಯಕ್ಕೆ ಪೂಜ್ಯ ಸದ್ಗುರುಗಳ ಸೊಗಸಾದ ವಿವರಣೆ ಓದಬೇಕು, ಕೇಳಬೇಕು. ಯಾರು ನಿಜವಾದ ತತ್ವ ಜಿಜ್ಞಾಸುಗಳು, ನಿಜವಾದ ಮುಮುಕ್ಷುಗಳು, ನನಗೆ ಮೋಕ್ಷವೇ ಬೇಕಪ್ಪ, ಯಾವುದು ಬೇಡ. ಮೋಕ್ಷವೆಂದರೇನು? ಪರಮಾನಂದ ಸ್ಥಿತಿ. ಮೋಕ್ಷ ಸ್ವರೂಪದಲ್ಲಿ ಯಾವ ಗಲಾಟೆ ಇಲ್ಲ, ಅದೇ ಬ್ರಾಹ್ಮ್ಯ ಸ್ಥಿತಿ. ಬದುಕಿನ ಹೊಂದಬೇಕು ಅಂತ ಇಷ್ಟ ಇದ್ರೆ ಅಧ್ಯಾಸ ಕಳ್ಕೊಳ್ಳಿ. ಸ್ವಾಮಿ, ಅಧ್ಯಾಸ ಕಳ್ಕೊಳ್ಳೋಕೆ ಬಂದಿದ್ದೇವೆ, ಅಧ್ಯಾಸ ಅಂದ್ರೆ ತಿಳ್ಕೊಳ್ಳಿ. ಅಧ್ಯಾಸದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಧ್ಯಾಸ ಭಾಷ್ಯವನ್ನ ಅವಶ್ಯವಾಗಿ ಅಧ್ಯಯನ ಮಾಡಲೇಬೇಕು. ಒಟ್ಟಿನಲ್ಲಿ ಆತ್ಮನಿಗೆ ಹೆಸರಾಯಿತು ಅಸ್ಮತ್ ಪ್ರತ್ಯಯ ಗೋಚರ, ಅನಾತ್ಮ ಪದಾರ್ಥಗಳಿಗೆ ಹೆಸರಾಯಿತು ಯುಷ್ಮತ್ ಪ್ರತ್ಯಯ ಗೋಚರ. ಆತ್ಮನಿಗೆ ಹೆಸರು ವಿಷಯೀ, ಅನಾತ್ಮ ವಸ್ತುಗಳ ಹೆಸರಾಯಿತು ವಿಷಯ. ವಿರುದ್ಧ ಸ್ವಭಾವ, ಹೀಗೆ ಪರಸ್ಪರ ವಿರುದ್ಧ ಸ್ವಭಾವವಾಗಿರುವ ಆತ್ಮಾನಾತ್ಮನಿಗೆ ಅಧ್ಯಾಸವೇ ಆಗಿಲ್ಲ. ಅಲ್ಲಿ ಬಂದ ಪೂರ್ವ ಪಕ್ಷಿ. ನ ಪುನಃ ಆತ್ಮ ಸರ್ವದಾತು ಅಹಂಕಾರ ವಿಷಯೇವ ಸನ್ ಜ್ಞಾನೇ ಪ್ರಚತೆ ಇತಿ ಕೃತ್ವ ಭವತಿ ಪ್ರತ್ಯಯಾಂತರ ಗೋಚರೋಪ್ಯನಾತ್ಮ ಯಥಾ ಇಮೇ ವಿದೇಹಾಃ ಇತ್ಯಾದಿ ಸ್ಥಳೇ ಅಹಂಚ ಅಹಂಕಾರ ಪ್ರತಿಯೋಗೀತು ಪ್ರತಿಯೋಗಿ ತ್ವಂಕಾರ ಏವ ನ ಇದಂಕಾರಾದಿ ಅಯಮಹಮಸ್ಮಿ ಇತ್ಯಾದಿ ಸಮಾನಾಧಿಕರಣ ಪ್ರಯೋಗಸ್ಯಾಪಿ ವಿಚಾರ ಇದೆ. ಬಹಳ ಆಳವಾದ ವಿಚಾರ ಇದೆ, ತುಂಬಾ ಚುರುಕಾಗಿದೆ. ನಮ್ಮ ಬುದ್ಧಿಯನ್ನ ಚುರುಕು ಮಾಡ್ಕೊಂಡು ಕೇಳೋಣ. ಕೊನೆ ಹೇಳ್ತಾರೆ, ಏವಂ ವಿರುದ್ಧ ಸ್ವಭಾವವಾಗಿರೋಣದರಿಂದ ಆತ್ಮನಿಗೂ ದೇಹಾದಿಗಳಿಗೂ ಪರಸ್ಪರ ಅಧ್ಯಾಸವೇ ಹೊಂದುವುದಿಲ್ಲ. ಆದ್ದರಿಂದ ನಿಮ್ಮ ಸ್ಟೇಟ್ಮೆಂಟ್ ತಪ್ಪು ಅಂತ ಪೂರ್ವಪಕ್ಷಿ ಇಲ್ಲ. ತಥಾಪಿ ಹೇಳುತ್ತಿರುವಂತೆ ಆತ್ಮಾನಾತ್ಮರು ಪರಸ್ಪರ ವಿರುದ್ಧ ಸ್ವಭಾವವುಳ್ಳವರಾಗಿದ್ದರು, ಅಧ್ಯಾಸ ಉಂಟು ಆಗಿದೆ ಎನ್ನುವುದನ್ನು ತೋರಿಸ್ತಾರೆ. ಇಂಥ ಅಧ್ಯಾಸ ಅನಾದಿ ಕಾಲದಿಂದ ಅವಿಚಾರ ಸಿದ್ಧವಾಗಿದೆ. ಈ ಅಧ್ಯಾಸದಿಂದಲೇ ಸಕಲ ಪ್ರಾಣಿಗಳಿಗೂ ದುಃಖ ಪರಂಪರೆ ಬರ್ತಾ ಇದೆ. ಅಧ್ಯಾಸ ಕಳೆಯುವುದಕ್ಕಾಗಿ ಅಸ್ಯಾನರ್ಥ ಹೇತೋ ಪ್ರಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರಿಗೂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೂ ಕೋಟಿ ಕೋಟಿ ಕೃತಜ್ಞತಾ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಮುಂದುವರಿಯೋಣ. ಗುರುವರಿಯ ಪೊರೆಯನ್ನ ಶ್ರೀಕೃಷ್ಣ ಪರಮಾತ್ಮನ ಕಿವಿ ಮಾತು. ಸದ್ಗುರುವನ್ನು ಹೇಗೆ ಸೇವಿಸಬೇಕು ಎಂದು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಸದ್ಗುರುವಾದರೋ ತತ್ವವನ್ನು ತಿಳಿಸುತ್ತಾ, ಮಾಯೆ ಎಂಬುದು ಹುಸಿ ತೋರಿಕೆ, ನೀನು ನಾಶವಾಗುವವನಲ್ಲ, ನೀನು ಸಂಸಾರಿಯಲ್ಲ, ನಿನ್ನ ಸಹಜ ಸ್ವಭಾವವೇ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಎಂದು ಸತ್ಯ ಸಂದೇಶವನ್ನು ಹೀಗೆ ತಿಳಿಸುತ್ತಿದ್ದಾರೆ.
ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಚರಣವ ಪಿಡಿವೆ ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಎಲ್ಲಿಂದ ಬಂದುದಿ ಇಲ್ಲದ ಮಾಯೆಯು ಸಲ್ಲದ ಕಾರ್ಯವನ್ನು ಅಲ್ಲಗೈಸಿದುದು ಎಲ್ಲಿಂದ ಬಂದುದಿ ಇಲ್ಲದ ಮಾಯೆಯು ಸಲ್ಲದ ಕಾರ್ಯವನ್ನು ಅಲ್ಲಗೈಸಿದುದು ನಿನ್ನ ಬೋಧೆಯ ಮೀರುತ್ತ ಅನ್ಯವ ಭಜಿಸಿ ಕುನ್ನಿಯದೆನು ದೇವ ಮನ್ನಿಸಿ ತಪ್ಪ ನಿನ್ನ ಬೋಧೆಯ ಮೀರುತ್ತ ಅನ್ಯವ ಭಜಿಸಿ ಕುನ್ನಿಯದೆನು ದೇವ ಮನ್ನಿಸಿ ತಪ್ಪ ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ನಿತ್ಯಾನಂದನು ನೀನು ಮರ್ತ್ಯನಲ್ಲೆಂಬ ಸತ್ಯೋಪದೇಶವನು ಉತ್ತರಿಸಿದೆನು ನಿತ್ಯಾನಂದನು ನೀನು ಮರ್ತ್ಯನಲ್ಲೆಂಬ ಸತ್ಯೋಪದೇಶವನು ಉತ್ತರಿಸಿದೆನು ಪರಿಪರಿ ಬಳಲಿ ಸಂಸರಣನಾರಕದಿ ಪರಿಪರಿ ಬಳಲಿ ಸಂಸರಣನಾರಕದಿ ಕೊರಗಿ ಬಂದಿಹೇನೆ ಶಂಕರನ ಶರಣೆಂದು ಕೊರಗಿ ಬಂದಿಹೇನೆ ಶಂಕರನ ಶರಣೆಂದು ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಚರಣವ ಪಿಡಿವೆ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ